ಆಮ್ಲಗಳು ಪ್ರತ್ಯಾಮ್ಲಗಳು ಒಂದು ಇನ್ನೊಂದರೊಂದಿಗೆ ವರ್ತಿಸಿ ಕೊಡುವಂಥ ಉತ್ಪನ್ನನೇ ಲವಣ. ಕೊಡುವಂಥ ಉತ್ಪನ್ನನೇನು ಲವಣ. ಇನ್ನು ಲವಣಗಳ ಕುಟುಂಬಗಳಲ್ಲಿ ಯಾವ್ಯಾವ ಬರ್ತಾವ? ಲವಣಗಳ ಕುಟುಂಬದಲ್ಲಿ ಯಾವ್ಯಾವ ಬರ್ತಾವ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಏನ್ ಮಾಡಿದಾರ? ಚಟುವಟಿಕೆಗಳನ್ನ. ಆ ಚಟುವಟಿಕೆಗಳನ್ನ ಏನ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ಅಲ್ಲಿ ಏನ್ ಮಾಡಿದಾರೆ? ಒಂದು ಚಟುವಟಿಕೆನ ಕೊಟ್ಟಿದಾರ. ಆ ಚಟುವಟಿಕೆನ ಏನ್ ಮಾಡ್ತೀನಿ ಅಂದ್ರೆ ನಾನು ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡ್ತೀನಿ. ನಾನು ಕೇವಲ ಸಿಲೆಬಸ್ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂದ್ರೆ ಒಂದಷ್ಟು ಲವಣಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ನೋಡ್ರಲ್ಲಿ. ಏನಪ್ಪಾ? ಪೊಟ್ಯಾಷಿಯಂ ಸಲ್ಫೇಟು, ಸೋಡಿಯಂ ಸಲ್ಫೇಟು, ಕ್ಯಾಲ್ಸಿಯಂ ಸಲ್ಫೇಟು, ಮ್ಯಾಗ್ನೀಷಿಯಂ ಸಲ್ಫೇಟು, ತಾಮ್ರದ ಸಲ್ಫೇಟು, ಸೋಡಿಯಂ ಕ್ಲೋರೈಡು, ಸೋಡಿಯಂ ನೈಟ್ರೇಟು, ಹೌದಾ, ಸೋಡಿಯಂ ಕಾರ್ಬೋನೇಟು ಮತ್ತು ಅಮೋನಿಯಂ ಕ್ಲೋರೈಡ್. ಇವುಗಳನ್ನೆಲ್ಲ ಏನ್ ಮಾಡ್ರಿ ಅಂದ್ರೆ ತಗೊಳ್ರಿ. ಹೌದಾ, ಇವು ಯಾವ ಆಮ್ಲ ಮತ್ತು ಯಾವ ಪ್ರತ್ಯಾಮ್ಲಗಳನ್ನ ಬಳಸಿ ತಯಾರಿಸಿದೀವಿ? ಯಾವ ಆಮ್ಲ ಯಾವ ಪ್ರತ್ಯಾಮ್ಲಗಳನ್ನ ಬಳಸಿ ತಯಾರಿಸಿದೀವಿ? ಫಾರ್ ಎಕ್ಸಾಂಪಲ್, ಹೌದಾ, ನಾನು ಒಂದು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಫಾರ್ ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಅಂತ ತಗೊಂಡಾಗ ಯಾವುದು? ಇದೊಂದು ಲವಣ. ಇದನ್ನ ತಯಾರಿಸಬೇಕಾದ್ರೆ ಹೌದಾ ಬೇಕಾದಂತಹ ಆಮ್ಲ ಯಾವುದು? ಪ್ರತ್ಯಾಮ್ಲ ಯಾವುದು? ಆಮ್ಲ ಯಾವುದು? ಪ್ರತ್ಯಾಮ್ಲ ಯಾವುದು? ಹಾಗಾದ್ರೆ ಸೋಡಿಯಂ ಕ್ಲೋರೈಡ್ ನಮಗೆ ಬೇಕಾಗಿತ್ತಂದ್ರೆ ನಮಗೆ ಆಮ್ಲ ಯಾವ್ದು ಬೇಕು? ಹೈಡ್ರೋಕ್ಲೋರಿಕ್ ಆಮ್ಲ, CH3. ಹೌದು. ಪ್ರತ್ಯಾಮ್ಲ ಯಾವ್ದು ಬೇಕು? ಸೋಡಿಯಂ ಹೈಡ್ರಾಕ್ಸೈಡ್, NaOH. NaOH. ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಕೊಡ್ತದೆ. ನೀರು ನಮಗೆ ಅವಶ್ಯಕತೆ ಇಲ್ಲ. ಆದ್ರೆ ಈ ಲವಣಗಳನ್ನ ತಯಾರಿಸಲಿಕ್ಕೆ ಯಾವ ಆಮ್ಲವನ್ನ ಮತ್ತು ಯಾವ ಪ್ರತ್ಯಾಮ್ಲವನ್ನ ಬಳಸಿದ್ವಿ? ಇಲ್ಲಿ ಕೊಟ್ಟಂತ ಎಲ್ಲಾ ಆಮ್ಲಗಳ ಏನ್ ಹೇಳ್ಬೇಕು? ಯಾವ ಆಮ್ಲವನ್ನು ಬಳಸ್ತೀವಿ, ಯಾವ ಪ್ರತ್ಯಾಮ್ಲವನ್ನು ಬಳಸ್ತೀವಿ? ಮ್ಯಾಕ್ಸಿಮಮ್ ಆಗಿ 3 ಆಮ್ಲಗಳನ್ನು ಬಳಸಿರ್ತೀವಿ. ಸಲ್ಫರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ನೈಟ್ರಿಕ್ ಆಮ್ಲ. ಆಮೇಲೆ ಪ್ರತ್ಯಾಮ್ಲಗಳು ಯಾವ ಯೂಸ್ ಆಗಿದಾವ ಲವಣಕ್ಕೆ ತಕ್ಕಂತೆ ನೋಡ್ಬೋದು. ಸೋಡಿಯಂ ಇದ್ರೆ ಸೋಡಿಯಂ ಹೈಡ್ರಾಕ್ಸೈಡು, ಪೊಟ್ಯಾಷಿಯಂ ಇದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡು, ಮ್ಯಾಗ್ನೀಷಿಯಂ ಇದ್ರೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡು. ತಿಳಿತಿಲ್ಲ ಪ್ರತ್ಯಾಮ್ಲ. ಇದನ್ನ ಪಟ್ಟಿ ಮಾಡಿ ಒಂದೇ ಗುಂಪಿಗೆ ಸೇರಿದಂತಹ ಲವಣಗಳನ್ನು ಒಂದ್ ಕಡೆ ಮಾಡ್ರಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸೋಡಿಯಂ ಕ್ಲೋರೈಡ್ ಒಂದು ಲವಣ. ಇದೇ ಗುಂಪಿಗೆ ಸೇರುವಂತ ಇನ್ನೊಂದು ಲವಣ ಯಾವ್ದಪ್ಪ ಅಂದ್ರೆ ಪೊಟ್ಯಾಷಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್ ಇವೆಲ್ಲ ಏನಪ್ಪಾ ಅಂದ್ರೆ ಒಂದೇ ಕುಟುಂಬಕ್ಕೆ ಸೇರುವಂತಹ ಲವಣಗಳು. ಅದೇ ರೀತಿ ಪೊಟ್ಯಾಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್ ಇದು ಒಂದು ಕುಟುಂಬ. ಹಿಂಗ ಅವುಗಳನ್ನ ವರ್ಗೀಕರಿಸ್ರಿ ಅಂತ ಹೇಳಿದ್ದಾರೆ. ಹೇಳಿದ ಅರ್ಥ ಆಯ್ತಾ? ನಾನು ಏನು ಒಂದಷ್ಟು ಲವಣಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಆ ಲವಣಗಳನ್ನು ತಯಾರಿಸಲಿಕ್ಕೆ ಬೇಕಾದಂತ ಆಮ್ಲ ಯಾವುದು, ಪ್ರತ್ಯಾಮ್ಲ ಯಾವುದು ಬಹಳ ವಿವರವಾಗಿ ಹೇಳಿದ್ದೀನಿ ನಾವು. ಇದನ್ನ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಎಲ್ಲ ಹೆಚ್ಚು ಕಡಿಮೆ ಕವರ್ ಆಗಿದಾವೆ. ಯಾವ ಬೇಕಾಗ್ತಾವ? ಆಮೇಲೆ ಅವುಗಳನ್ನ ಒಂದೊಂದು ಕುಟುಂಬಗಳಾಗಿ, ಹೆಂಗ್ ಕುಟುಂಬಗಳಾಗಿ? ಕ್ಲೋರಿನ್ ಹೊಂದಿದೊಂದೊಂದು ಕುಟುಂಬ, ಸಲ್ಫೇಟ್ ಹೊಂದಿದೊಂದೊಂದು ಕುಟುಂಬ, ಹೀಗ ಒಂದೊಂದು ಕುಟುಂಬಗಳಾಗಿ ವರ್ಗೀಕರಿಸ್ರಿ ಅಂತ ಹೇಳಿದ್ದಾರೆ. ಮಾಡ್ತೀರಾ ಈ ಚಟುವಟಿಕೆ? ನೀವು ಮಾಡಿ ನಂಗೆ ಹೋಮ್ವರ್ಕ್ ಕಳಿಸ್ತೀರಾ? ಇದು ಒಂದಾಯ್ತು. ಈ ಚಟುವಟಿಕೆ ಹೇಳ್ಬೇಕಾದ್ರೆ ನಂಗೆ ಅರ್ಧ ತಾಸು ಬೇಕಾಗ್ತದೆ, ಅದಕ್ಕೆ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ. ಇದು ಒಂದಾಯ್ತು. ಎರಡನೇದು, ಮತ್ತೊಂದಷ್ಟು ಲವಣಗಳನ್ನ ಕೊಟ್ಟು ಅವು ನೀರಿನಲ್ಲಿ ವಿಲೀನ ಆಗ್ತಾವೋ ಇಲ್ವೋ ಅನ್ನೋದನ್ನ ಪತ್ತೆ ಹಚ್ಚಿರ ಅಂತ ಹೇಳಿದಾರೆ. ಇದು ಪ್ರಾಕ್ಟಿಕಲ್ ಮಾಡಿ ನೋಡ್ಬೇಕಾಗ್ತವೆ ನಾವು. ನೀರಿನ ಹೇಗೆ ಕರಗ್ತಾವೋ ಇಲ್ಲ, ಎಲ್ಲಾ ಲವಣಗಳು ಮ್ಯಾಕ್ಸಿಮಮ್ ನೀರಿನಲ್ಲಿ ಕರಗಿ ತಮ್ಮ ಆಯನ್ಗಳನ್ನ ಏನ್ ಮಾಡ್ತಾವ? ಬಿಡುಗಡೆ ಮಾಡ್ತಾವ. ಆ ಲವಣಗಳಿಗೆ ಏನಾದ್ರು ಆಮ್ಲೀಯ ಗುಣ ಇದೆಯೋ ಪ್ರತ್ಯಾಮ್ಲೀಯ ಗುಣ ಇದೆಯೋ ಅಂತ ನೋಡ್ರಿ ಅಂತ ಹೇಳಿದಾರೆ. ನಾನು ಲವಣಗಳು ಅಂದ್ರೆ ಏನಂತ ಹೇಳಿದೆ? ತಟಸ್ಥ ವಸ್ತುಗಳು. ಲವಣಗಳಂದ್ರೆ ಏನು? ತಟಸ್ಥ ವಸ್ತುಗಳು. ಅವುಗಳ pH ಎಷ್ಟು ಇರ್ತದ? ನಿಯರೆಸ್ಟ್ ಟು 7, 7.1, 7.2, 7.3 ಸ್ವಲ್ಪ ಇರಬಹುದು, ಅಥವಾ 6.9, 6.8 ಹಿಂಗೂ ಇರಬಹುದು. ಆದ್ರೆ ನಿಯರೆಸ್ಟ್ ಟು 7. ಹಂಗಾದ್ರೆ ಏನು ಅವುಗಳ pH ಅನ್ನ ಹೇಳ್ರಿ. ಆಮೇಲೆ ಅವು ಆಮ್ಲೀಯನೋ ಪ್ರತ್ಯಾಮ್ಲೀಯನೋ ತಟಸ್ಥ ಅನ್ನೋದನ್ನ ಹೇಳ್ರಿ. ಮಾಡ್ಬೋದಲ್ಲ ಇದನ್ನು ಚಟುವಟಿಕೆ? ಮಾಡ್ಬೋದಲ್ಲ? ಬೇಕಾದ್ರೆ pH ಬರಿಬೇಡ್ರಿ, ಎಲ್ಲಾದ್ರೂ 7 ಇರ್ತದ. ಆದ್ರೆ ಆಮ್ಲೀಯ ಗುಣ ಹೆಚ್ಚೈತು, ಪ್ರತ್ಯಾಮ್ಲೀಯ ಗುಣ ಹೆಚ್ಚೈತು, ತಟಸ್ಥ ಗುಣ ಹೆಚ್ಚೈತು, ಇದನ್ನ ಒಂದ್ ಸ್ವಲ್ಪ ಡಿಸೈಡ್ ಮಾಡೋದು ನಿಮ್ಗೆ ಕಷ್ಟ ಆಗ್ತದ. ಸಲ್ಫೇಟ್ಗಳು ಬಂದಿದಾವಂದ್ರ ಸಲ್ಫರಿಕ್ ಆಮ್ಲದಿಂದ ತಯಾರಿಸಿದೀವಿ ಅಂತ ಅರ್ಥ. ಸಲ್ಫೇಟ್ಗಳು ಬಂದಿದಾವಂದ್ರೆ ಸಲ್ಫರಿಕ್ ಆಮ್ಲದಿಂದ ತಯಾರಿಸಿದೀವಿ. ಸ್ವಲ್ಪ ಆಮ್ಲೀಯ ಗುಣ ಹೆಚ್ಚಿರ್ತದ, ಸ್ವಲ್ಪ ಆಮ್ಲೀಯ. ಆಮೇಲೆ ದುರ್ಬಲ ಆಮ್ಲಗಳಂತ ಹೇಳಿದ್ನಲ್ಲ, ಅಸಿಟಿಕ್ ಆಮ್ಲ, ಕಾರ್ಬನಿಕ್ ಆಮ್ಲ, ಇಂತಹ ಆಮ್ಲಗಳು ಬಂದಿದಾವಂದ್ರೆ ದುರ್ಬಲ ಆಮ್ಲೀಯ ಗುಣ ಇರ್ತದೆ.
ಆಮೇಲೆ ಹೈಡ್ರಾಕ್ಸೈಡ್ಗಳು ಬಂದಿದ್ದಾವ. ಆಮ್ಲ ಏನೋ ಲವಣಗಳಲ್ಲಿ ಹೈಡ್ರಾಕ್ಸೈಡ್ಗಳು ಬಂದಿದ್ದಾವ. ಅಥವಾ ಏನೋ ಅಲ್ಲಿ ಪ್ರಬಲತೆ ಯಾವ್ದ್ರದ್ದಿದೆ, ಪ್ರತ್ಯಾಮ್ಲದಿದೆ. ಅಂಥವುಗಳನ್ನು ಸ್ವಲ್ಪ ಪ್ರತ್ಯಾಮ್ಲೀಯ ಏನೋ ಸಲ್ಫೇಟ್ಗಳು ಉಂಟಾಗಿದ್ರು, ಕ್ಲೋರೈಡ್ಗಳು ಉಂಟಾಗಿದ್ರು, ನೈಟ್ರೇಟ್ಗಳು ಉಂಟಾಗಿದ್ರು ಅವುಗಳನ್ನು ಆಮ್ಲಗಳನ್ನೇ ಬಳಸಿ ತಯಾರಿಸಿದ್ದೀವಿ. ಆದರೆ ಅವು ಒಂದು ಸ್ವಲ್ಪ ಆಮ್ಲೀಯ ಗುಣ ಹೊಂದಿದಾವೋ, ಪ್ರತ್ಯಾಮ್ಲೀಯ ಗುಣ ಹೊಂದಿದಾವೋ ಅನ್ನೋದನ್ನ pH ಪೇಪರ್ ಸಹಾಯದಿಂದ ಅಥವಾ ಲಿಟ್ಮಸ್ ಪೇಪರ್ ಸಹಾಯದಿಂದ ಟೆಸ್ಟ್ ಮಾಡ್ತಿದ್ರೆ ಈ ಚಟುವಟಿಕೆ ಒಂದು ಸ್ವಲ್ಪ ನಿಮ್ಗೆ ಡಿಫಿಕಲ್ಟ್ ಆಗ್ತದೆ. ಬೇಡ, ನಾನು ಪ್ರಾಕ್ಟಿಕಲ್ ಮಾಡೇ ಹೇಳ್ತೀನಿ, ಹೌದಾ? ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಅದರ pH ಹೇಳ್ಬೇಕಾಗ್ತದೆ. ಆಮ್ಲೀಯ ಗುಣ ಇದೇನೋ, ಪ್ರತ್ಯಾಮ್ಲೀಯ ಗುಣ ಇದೇನೋ. ಆಮ್ಲೀಯ ಗುಣ ಯಾವಾಗಿರ್ತದೋ ಆಮ್ಲ ಪ್ರಬಲವಾಗಿದ್ದಾಗ, ಪ್ರತ್ಯಾಮ್ಲೀಯ ಗುಣ ಯಾವಾಗಿರ್ತದ ಹೆಚ್ಚು ಪ್ರಬಲ ಪ್ರತ್ಯಾಮ್ಲ ಆದಾಗ, ಅಥವಾ ದುರ್ಬಲ ಆಮ್ಲೀಯ ಯಾವಾಗಿರ್ತದ ದುರ್ಬಲ ಆಮ್ಲಗಳನ್ನು ಬಳಸ್ತದೆ. ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ. ಇರ್ಲಿ, ಇದನ್ನ ಚಟುವಟಿಕೆ ಬಿಡ್ರಿ. ಮೊದಲನೇದೇನು ಹೇಳಿದಿಲ್ಲ ಅದನ್ನೊಂದು ಮಾಡ್ರಿ. ಅರ್ಥ ಆಯ್ತಾ? ಇದು ಒಂದು. ಇನ್ನ ಒಂದು ಕೋಷ್ಟಕ ಕೊಟ್ಟಿದಾರಲ್ಲಿ ನೋಡ್ರಿ. ಲವಣ, pH, ಬಳಸಿದ ಆಮ್ಲ, ಬಳಸಿದ ಪ್ರತ್ಯಾಮ್ಲ. ಮೊದಲನೇ ಚಟುವಟಿಕೆಯಲ್ಲಿ ಮಾಡಿದ್ರಲ್ಲ, ಮೊದಲನೇ ಚಟುವಟಿಕೆ ನಿಮ್ಗೆ ಹೋಮ್ವರ್ಕ್ ಕೊಟ್ಟನಲ್ಲ, ಈ ಕಾಲಮ್ ಹಾಕಿ ಮಾಡ್ಬೋದು ನೀವು. ಇಲ್ಲೊಂದಷ್ಟು 2-3 ಲವಣಗಳನ್ನು ಬರೀರಿ ಅಂತ ಹೇಳಿದಾರೆ. ಪೆನ್ಸಿಲಿಂದ ಬೇಕಾದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬರ್ದ್ಬಿಟ್ರಿ. ಅಥವಾ ಈ ಟೈಪ್ ನೀವೇನ್ ಮಾಡ್ರಿ ಅಂದ್ರೆ ಆ ಚಟುವಟಿಕೆಯನ್ನು ಕಾಲಮ್ ಹಾಕಿ ಲವಣ ಹೆಸರು, ಅದ್ರ pH ಗುರ್ತಿದ್ರೆ ಬಿಡ್ರಿ. ಅದು ಆಮ್ಲೀಯ ಗುಣ ಹೊಂದಿದ್ದೀನೋ, ಇದು ಬಳಸಿದ ಆಮ್ಲ ಯಾವುದು, ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ರಿಕ್ ಆಮ್ಲ ಆದ್ರೆ ಸಲ್ಫ್ರಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಆದ್ರೆ ನೈಟ್ರಿಕ್ ಆಮ್ಲ. ಆಮೇಲೆ ಬಳಸಿದಂಥ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಲಾಸ್ಟ್ ಕಾಲಮ್ ಮಾಡ್ತೀರಿ. ಇದನ್ನ ಹೋಮ್ವರ್ಕ್ ಒಂದೇ ಹೋಮ್ವರ್ಕ್, ಒಂದು ಚಟುವಟಿಕೆ ಸಂಬಂಧಪಟ್ಟಂತ ಒಂದು ಹೋಮ್ವರ್ಕ್ ಇದೆ. ಮಾಡ್ತಿರಲ್ಲ? ಓಕೆ. ಇನ್ನ ನಾವು ಲವಣಗಳ ಬಗ್ಗೆ ಬರೋಣ. ಸಾಮಾನ್ಯ ಉಪ್ಪು ಒಂದು ರಾಸಾಯನಿಕ ವಸ್ತು. ಲವಣಗಳ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀವಿ. ಲವಣಗಳಲ್ಲಿ ಅತ್ಯಂತ ಪ್ರಮುಖವಾದ ಲವಣ ಯಾವತ್ತಪ್ಪ ಅಂದ್ರೆ ಉಪ್ಪು. ಲವಣಗಳಲ್ಲಿ ಅತ್ಯಂತ ಪ್ರಮುಖವಾದ ಲವಣ ಯಾವತ್ತಪ್ಪ ಅಂದ್ರೆ ಉಪ್ಪು. ಯಾಕಂದ್ರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಉಪ್ಪನ್ನು ಹೆಚ್ಚು ಬಳಸ್ತೀವಿ ನಾವು. ನಮ್ಮ ದಿನನಿತ್ಯ ಜೀವನದಲ್ಲಿ ಉಪ್ಪನ್ನು ಏನ್ ಮಾಡ್ತೀವಿ, ಹೆಚ್ಚು ಬಳಸ್ತೀವಿ, ಹೌದಾ? ಸಮುದ್ರ ಮತ್ತು ಸಾಗರಗಳು ಉಪ್ಪಿನ ಬೃಹತ್ ಆಕಾರಗಳು. ಸಮುದ್ರ ಮತ್ತು ಸಾಗರಗಳು ಏನಪ್ಪ, ಉಪ್ಪಿನ ಬೃಹತ್ ಆಕಾರಗಳು. ಯಾಕಂದ್ರೆ ಮಣ್ಣಿನಲ್ಲಿ ಏನ ಲವಣಗಳು ಇರ್ತಾವಲ್ಲ, ಪ್ರತಿ ಸಲ ಮಳೆ ಬಿದ್ದಾಗ ನೀರಿನಲ್ಲಿ ಕರಗಿ ಕೊಚ್ಕೊಂಡು ಹೋಗಿ ಸಣ್ಣ ಸಣ್ಣ ಹಳ್ಳ ಕೊಳ್ಳದಿಂದ ನದಿಯಿಂದ ಸಾಗರ ಮತ್ತು ಸಮುದ್ರಗಳನ್ನ ಸೇರ್ತಾವ. ಅದಕ್ಕೆ ಸಾಗರ ಮತ್ತು ಸಮುದ್ರಗಳು ಏನಪ್ಪಾ ಅಂದ್ರೆ ಲವಣಗಳ ಪ್ರಮುಖ ಆಕಾರಗಳು. ಆ ಸಾಗರ ಸಮುದ್ರಗಳಲ್ಲಿ ಸಿಗುವಂತ ಲವಣಗಳಲ್ಲಿ ಪ್ರಮುಖ ಲವಣ ಯಾವಪ್ಪ ಅಂದ್ರೆ ಉಪ್ಪು. ಉಪ್ಪನ್ನು ನಾವು ಸೋಡಿಯಂ ಕ್ಲೋರೈಡ್ NaCl ಅಂತ ಕರಿತೀವಿ. ಉಪ್ಪನ್ನು ಏನ್ ಕರಿತೀವಿ? ಸೋಡಿಯಂ ಕ್ಲೋರೈಡ್ NaCl. ಇನ್ನು ಉಪ್ಪು ಹೆಂಗ ಉಂಟಾಗಿದೆಪಾ? ಉಪ್ಪು ಉಂಟಾಗ್ಲಿಕ್ಕೆ ವಸ್ತುಗಳು ಬೇಕಲ್ಲ. ಉಪ್ಪು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ನ ತಟಸ್ಥೀಕರಣದಿಂದ, ಅವಾಗಲೇ ಒಂದು ರಿಯಾಕ್ಷನ್ ಬರ್ತಿದ್ನಲ್ಲ, ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ NaOH, ಹೈಡ್ರೋಕ್ಲೋರಿಕ್ ಆಮ್ಲ HCl. ಇವುಗಳ ಎರಡೂದರ ರಾಸಾಯನಿಕ ಕ್ರಿಯೆಯಿಂದ ಏನುಂಟಾಗಿದೆ? ಸೋಡಿಯಂ ಕ್ಲೋರೈಡ್, ಉಪ್ಪು ಮತ್ತು ನೀರು, ಇವೆರಡೂದರ ದ್ರಾವಣದಿಂದ. ಅದಕ್ಕೆ ನಾವು ತಿನ್ನುವಂತ ಸೋಡಿಯಂ ಕ್ಲೋರೈಡ್ ಅಥವಾ ಉಪ್ಪು ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳ ರಾಸಾಯನಿಕ ಕ್ರಿಯೆಯಿಂದ ಉಂಟಾಗಿದೆ, ಹೌದಾ? ಇನ್ನ ಸಮುದ್ರ ಮತ್ತು ಸಾಗರಗಳಲ್ಲಿ ನಾನು ಉಪ್ಪು ಇರ್ತದ ಅಂತ ಹೇಳಿದೆ. ಈ ಸಮುದ್ರ ಮತ್ತು ಸಾಗರಗಳು ಹಲವಾರು ವರ್ಷಗಳ ನಂತರ ಏನಾಗ್ತಂದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಪರಿಸರದಲ್ಲಿ ಕೆಲವು ಸಲ ಏನಾಗ್ತಂದ್ರೆ ಬದಲಾವಣೆ ಆಗ್ತಿರ್ತಾವ, ಆದ್ರೆ ನಮ್ಮ ಗಮನಕ್ಕೆ ಬರಲ್ಲ. ಕೆಲವು ಅನಾದಿ ಕಾಲದ ವರ್ಷಗಳ ಹಿಂದೆ ದೊಡ್ಡ ದೊಡ್ಡ ಸಾಗರ ಸಮುದ್ರಗಳು ಏನಿದ್ದಿಲ್ಲ, ಅವು ಬತ್ತಿ ಹೋಗಿರ್ಬೋದು. ಆ ಬತ್ತಿ ಹೋದಾಗ ಆ ಸಮುದ್ರ ಮತ್ತು ಸಾಗರದಲ್ಲಿರುವಂತ ಉಪ್ಪು ಆ ತಳಭಾಗದಲ್ಲಿ ಏನಾಗಿರ್ತದೆ ಅಂದ್ರೆ ಶೇಖರಣೆ ಆಗಿರ್ತದ. ನಾವು ಹೆಂಗ ಕಲ್ಲಿದ್ದಲಿನ ಗಣಿಗಾರಿಕೆ ಮಾಡ್ತೀವಲ್ಲ, ಹಂಗ ಉಪ್ಪಿನ ಗಣಿಗಾರಿಕೆಯನ್ನ ಮಾಡ್ತೀವಿ ನಮ್ಮ ಕೆಲವು ಭೂಮಿಯ ಪ್ರದೇಶಗಳಲ್ಲಿ. ಯಾಕ ಅಲ್ಲಿರುವಂತ ಸಾಗರ ಸಮುದ್ರ ಏನಾಗಿದಾವ, ಬತ್ತಿ ಹೋಗಿದ್ದಾವ. ಆ ಸಾಗರ ಮತ್ತು ಸಮುದ್ರಗಳಲ್ಲಿರುವಂತ ಉಪ್ಪನ್ನ ನಮ್ಮ ಸೇವನೆಗೆ ಅವಶ್ಯಕತೆ. ಅದಕ್ಕೆ ಅದನ್ನ ಗಣಿಗಾರಿಕೆ ಮಾಡೋ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಹೊರ ತೆಗಿತೀವಿ. ಇನ್ನ ದೊಡ್ಡ ದೊಡ್ಡ ಹರಳುಗಳ ರೂಪದಲ್ಲಿ ಏನ್ ನಮ್ಗೆ ಉಪ್ಪು ಸಿಗ್ತದ, ಅದು ಕಂದು ಬಣ್ಣದಲ್ಲಿರ್ತದೆ. ಆ ಕಂದು ಬಣ್ಣದಲ್ಲಿರುವಂತ ಉಪ್ಪಿನಲ್ಲಿ ಕಶ್ಮಲಗಳು ಹೆಚ್ಚಿದಾವ. ಕಶ್ಮಲ ಅಂದ್ರೇನು? ಅದ್ರಲ್ಲಿ ಮಣ್ಣು ಇರ್ಬೋದು, ಧೂಳು ಇರ್ಬೋದು, ಕಸಕಡ್ಡಿ ಇರ್ಬೋದು. ಇಂತಹ ಕಶ್ಮಲಗಳನ್ನ ಹೊಂದಿದಂತ ಉಪ್ಪನ್ನ ಕಲ್ಲುಪ್ಪು ಅಂತ ಕರಿತೀವಿ. ಏನ್ ಕರಿತೀವಿ? ಕಲ್ಲುಪ್ಪು. ಈ ಕಲ್ಲುಪ್ಪು ನಾವು ಸೇವಿಸ್ಬೇಕು.
ಕಲ್ಲುಪ್ಪನ್ನ ಕಂದು ಉಪ್ಪು ಅಥವಾ ಕಲ್ಲುಪ್ಪನ್ನ ಸೇವಿಸಬೇಕು. ಯಾಕಂದ್ರೆ ಅದರಲ್ಲಿ ಒಂದು ಸ್ವಲ್ಪ ಅಯೋಡಿನ್ ಇರ್ತದ. ಆ ಅಯೋಡಿನ್ ನಮ್ಮ ಗಂಟನಲ್ಲಿ ಒಂದು ನಿರ್ನಾಳ ಗ್ರಂಥಿ ಇದೆ, ಥೈರಾಯ್ಡ್ ಗ್ರಂಥಿ. ಆ ಥೈರಾಯ್ಡ್ ಗ್ರಂಥಿ ಒಂದು ಹಾರ್ಮೋನ್ ಬಿಡುಗಡೆ ಮಾಡ್ತದೆ, ಅದು ಥೈರಾಕ್ಸಿನ್. ಆ ಥೈರಾಕ್ಸಿನ್ ಅನ್ನೋ ಹಾರ್ಮೋನು ಒಂದು ಪ್ರೋಟೀನು ಮತ್ತು ಒಂದು ಅಯೋಡಿನಿಂದ ತಯಾರಾಗಿದೆ. ಒಂದು ಪ್ರೋಟೀನು ಒಂದು ಅಯೋಡಿನ್ ತಯಾರಾಗೈತಿ. ಆ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ವಯಸ್ಸಿಗೆ ತಕ್ಕಂತೆ ನಮ್ಮಲ್ಲಿ ಬಿಡುಗಡೆಯಾಗಿದೆ ಅಂದ್ರೆ ನಮ್ಮದೇನು ಸಮತೋಲಿತ ವ್ಯಕ್ತಿತ್ವ, ವಯಸ್ಸಿಗೆ ತಕ್ಕಂತೆ ನಾವು ಸರಿಯಾಗಿ ಬೆಳೆದಿದ್ದೀವಿ. ಇಲ್ಲದ್ರೆ ಇಂಬ್ಯಾಲೆನ್ಸ್ ಆಗಿ ಬೆಳೆದಿರ್ತೀವಿ. ನಮ್ಮ ಮಾತಿಗೂ ಹಾವಭಾವಕ್ಕೂ ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಆ ಗುಡ್ ಪರ್ಸನಾಲಿಟಿ ಅಂತ ಯಾವಾಗ ಕರಿತೀವಿ ಅಂದ್ರೆ ಯಾವಾಗ ಆ ವ್ಯಕ್ತಿಯಲ್ಲಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಸರಿಯಾಗಿ ಬಿಡುಗಡೆ ಮಾಡಿರ್ತದೆ. ಥೈರಾಕ್ಸಿನ್ ಸರಿಯಾಗಿ ಬಿಡುಗಡೆ ಆದ್ರೆ ಬೌದ್ಧಿಕ ಬೆಳವಣಿಗೆನೂ ಸರಿಯಾಗಿ ನಡೀತದೆ, ಶಾರೀರಿಕ ಬೆಳವಣಿಗೆನೂ ಸರಿಯಾಗಿ ನಡೀತದೆ, ಆಮೇಲೆ ಮಾನಸಿಕ ಬೆಳವಣಿಗೆನೂ ಸರಿಯಾಗಿ ನಡೀತದೆ. ಅದಕ್ಕೆ ಥೈರಾಕ್ಸಿನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಆ ಥೈರಾಕ್ಸಿನ್ ಬಿಡುಗಡೆ ಆಗ್ಬೇಕಾದ್ರೆ ಅಯೋಡಿನ್ ಬೇಕು. ಅಯೋಡಿನ್ ಪ್ರಮಾಣ ಎಲ್ಲಿ ಹೆಚ್ಚಿರ್ತದೆ ಅಂದ್ರೆ ಕಲ್ಲುಪ್ಪಿನಲ್ಲಿ. ಎಲ್ಲಿ? ಕಲ್ಲುಪ್ಪಿನಲ್ಲಿ. ಅದಕ್ಕೆ ನಾವು ಕಲ್ಲುಪ್ಪನ್ನು ಸೇವಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಪ್ಯಾಕೆಟ್ ಅಲ್ಲಿ ಏನು ಸಣ್ಣ ಉಪ್ಪು ಸಿಗ್ತದಲ್ಲ, ಅದನ್ನ ಮೇಲ್ ಬರ್ದಿರ್ತಾರೆ ನೋಡಿ, ಅಯೋಡೈಸ್ಡ್ ಉಪ್ಪು. ಅಯೋಡೈಸ್ಡ್ ಉಪ್ಪು ಅಂದ್ರೆ ಅಯೋಡಿನ ನಾವು ಕೃತಕವಾಗಿ ಸೇರಿಸಿದ್ದೀವಿ ಅಂತ ಅರ್ಥ. ಬೇಕಾದ್ರೆ ಅದನ್ನು ಸೇವಿಸಬಹುದು ಅಥವಾ ಕಲ್ಲುಪ್ಪನ್ನು ಸೇವಿಸಬಹುದು. ಒಂದು ಸ್ವಲ್ಪ ಕಲ್ಲುಪ್ಪನ್ನು ಸೇವಿಸುವಂತ ಹ್ಯಾಬಿಟ್ ಇಟ್ಕೊಳ್ರಿ. ಯಾಕಂದ್ರೆ ಕೇವಲ ನಮ್ಮ ದೇಹಕ್ಕೆ ಸೋಡಿಯಂ ಕ್ಲೋರೈಡ್ ಅಷ್ಟೇ ಬೇಕಾಗಿಲ್ಲ, ಸಮುದ್ರದಲ್ಲಿರುವಂಥ ಬೇರೆ ಬೇರೆ ಲವಣಗಳು ನಮ್ಮ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಅದಕ್ಕೆ ಕಲ್ಲುಪ್ಪಿನಿಂದ ಅವೆಲ್ಲ ಪೂರೈಕೆ ಆಗ್ತಾವೆ ನಮ್ಮ ದೇಹಕ್ಕೆ. ಸರಿ, ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಕೆಲವು ಆಹಾರ ಪದಾರ್ಥಗಳಿದೆ, ಅಟ್ಲೀಸ್ಟ್ ಅನ್ನದಲ್ಲಾದರೂ, ಉಳಿದದೆಲ್ಲ ಸಣ್ಣ ಉಪ್ಪು ಬಳಸೋದು ನೀವು, ಆದರೆ ಅಟ್ಲೀಸ್ಟ್ ಅನ್ನದಲ್ಲಾದರೂ ಕಲ್ಲುಪ್ಪನ್ನು ಬಳಸುವಂಥ ಪ್ರಾಕ್ಟೀಸ್ ಇಟ್ಕೊಳ್ರಿ. ಇಷ್ಟು ಏನಪ್ಪ ಅಂದರೆ ನಾವು ಸೇವಿಸುವಂಥ ಉಪ್ಪಿನ ಬಗ್ಗೆ. ಇನ್ನು ಈ ಉಪ್ಪಿನ ಬಗ್ಗೆ ಒಂದು ಸ್ಟೋರಿನೇ ಇದೆ, ಇತಿಹಾಸ. ಏನು ಇತಿಹಾಸ? ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಕೈಗೊಂಡ್ರು. ಯಾಕೆ ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಯನ್ನು ಕೈಗೊಂಡ್ರು ಅಂದರೆ ಬ್ರಿಟಿಷ್ ಸರ್ಕಾರ ಉಪ್ಪಿನ ಮೇಲೂ ಕರ ಹೇರಿತ್ತು ಭಾರತೀಯರಿಗೆ. ಭಾರತೀಯರು ಉಪ್ಪನ್ನ, ನಾನು ಹೇಳಿದ್ಮೇಲೆ ಈಗ ತಾನೆ ಗಣಿಗಾರಿಕೆ ಕಲ್ಲಿದ್ದಂತರ ಗಣಿಗಾರಿಕೆ ಮಾಡ್ತೀವಿ ಅಂತ, ಹಿಂಗೆ ಮಾಡೋ ಹಂಗೂ ಇರಲಿಲ್ಲ. ಅದನ್ನು ಮುರಿದು ಉಪ್ಪನ್ನ ಉತ್ಪಾದಿಸಿ ಮಾರಾಟ ಮಾಡಿದ್ರು ಭಾರತೀಯರು. ಯಾವುದು? ದಂಡಿ ಸತ್ಯಾಗ್ರಹದ ಟೈಮ್. ಅದಕ್ಕೆ ಉಪ್ಪಿಗೂ ಗಾಂಧೀಜಿಯರಿಗೂ ಒಂದು ಸ್ವಲ್ಪ ಇತಿಹಾಸದಲ್ಲಿ ಅಭ್ಯಾಸ ಮಾಡ್ತೀವಿ. ಉಪ್ಪು ಬಹಳ ಮುಖ್ಯ ನೋಡ್ರಿ. ಬೇಸಿಕ್ ಅತ್ಯಂತ ನಮ್ಗೆ ನೋಡ್ರಿ 3-4 ರೂಪಾಯಿ ಕೆಜಿ ಉಪ್ಪು ಸಿಗ್ತದ. ಭಾಳ ಚೀಪ್ ಸಿಗೋ ಮೆಟೀರಿಯಲ್ ಉಪ್ಪು. ಯಾಕೆ? ಅಷ್ಟು ಉತ್ಪಾದನೆ ಆಗ್ತದೆ. ಬೇರೆ ದೇಶಕ್ಕೂ ರಫ್ತು ಮಾಡ್ತೀವಿ ನಾವು ಉಪ್ಪನ್ನು. ಅಂಥದ್ರ ಮೇಲೆ ಕರ ಇರೋದ್ರಿಂದ ಜನರು ತತ್ತರಿಸಿ ಹೋಗ್ತಾರೆ. ಅದಕ್ಕೆ ದಂಡಿ ಸತ್ಯಾಗ್ರಹ ಉಪ್ಪಿನ ಕರವನ್ನು ನಿವಾರಿಸೋಗೋಸ್ಕರ ಗಾಂಧೀಜಿಯವರು ಕೈಗೊಂಡ್ರು ಅಂತ ಒಂದು ಸಣ್ಣ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ, ಹೌದಾ? ಇನ್ನು ವೆರಿ ಇಂಪಾರ್ಟೆಂಟ್, ಉಪ್ಪು ಹಲವಾರು ಕಚ್ಚಾ ವಸ್ತುಗಳಿಗೆ, ರಾಸಾಯನಿಕ ಕಚ್ಚಾ ವಸ್ತುಗಳಿಗೆ ಆಕರ. ಉಪ್ಪು ಇಂತಹ ಒಂದು ಕಚ್ಚಾ ವಸ್ತು ಅಲ್ಲ. ಸಮುದ್ರದಲ್ಲಿ ಸಿಗುವಂತಹ ಉಪ್ಪು ಏನಿದು? ಇಂತಹ ಕಚ್ಚಾ ವಸ್ತು ಅಲ್ಲ. ಈ ಕಚ್ಚಾ ವಸ್ತುವನ್ನು ಬಳಸ್ಕೊಂಡು ನಾವು ಹಲವಾರು ರಾಸಾಯನಿಕಗಳನ್ನು ತಯಾರಿಸಬಹುದು. ಹಲವಾರು ಏನ್ ಮಾಡ್ಬೋದು? ರಾಸಾಯನಿಕಗಳನ್ನ ತಯಾರಿಸಬಹುದು. ಫಾರ್ ಎಕ್ಸಾಂಪಲ್, ಉಪ್ಪನ್ನು ಬಳಸ್ಕೊಂಡು ಯಾವ್ಯಾವ ರಾಸಾಯನಿಕಗಳನ್ನು ತಯಾರಿಸಬಹುದಪ್ಪ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತಯಾರಿಸಬಹುದು. ಆಮೇಲೆ ನಾವೇನಂತೀವಿ ಸೋಡಾ, ನಾವು ತಿನ್ನೋ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಅದನ್ನು ತಯಾರಿಸಬಹುದು. ಆಮೇಲೆ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟನ್ನು ತಯಾರಿಸಬಹುದು. ಆಮೇಲೆ ಇಷ್ಟೇ ಅಲ್ಲ, ಚಲುವೆ ಪುಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಇದನ್ನು ತಯಾರಿಸಬಹುದು. ಆಮೇಲೆ ಇಷ್ಟೇ ಅಲ್ಲ, ಕೈಗಾರಿಕೆಗೆ ಅತಿ ಅವಶ್ಯಕವಾದ ಹೈಡ್ರೋಜನ್ ಮತ್ತು ಕ್ಲೋರಿನನ್ನು ಕೂಡ, ಹೈಡ್ರೋಜನ್ ಮತ್ತು ಕ್ಲೋರಿನನ್ನು ಕೂಡ ಯಾವುದನ್ನ? ಉಪ್ಪನ್ನೇ ಬಳಸಿ ತಯಾರಿಸಬಹುದು. ಹೆಚ್ಚು ಕಡಿಮೆ ನಮ್ಮ ರಸಾಯನಶಾಸ್ತ್ರಕ್ಕೆ ಅತ್ಯಂತ ಅವಶ್ಯಕವಾದ ವಸ್ತುಗಳನ್ನು ಯಾವುದರಿಂದ ತಯಾರಿಸಬಹುದು? ಉಪ್ಪಿನಿಂದ. ಯಾವುದರಿಂದ? ಉಪ್ಪಿನಿಂದ. ಸೋಡಿಯಂ ಹೈಡ್ರಾಕ್ಸೈಡ್ ತಯಾರಿಸಬಹುದು. ಆಮೇಲೆ ಸೋಡಾ, ಅಸಿಡಿಟಿ ಆದಾಗ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ, ಆಮ್ಲೀಯತೆ ಹೆಚ್ಚಾದಾಗ ನಾವೇನು ಮಾಡ್ತೀವಿ? ಆಮ್ಲರೋಧಕಗಳನ್ನು ಬಳಸ್ತೀವಿ. ಆ ಆಮ್ಲರೋಧಕಗಳಲ್ಲಿ ಏನೈತಿ? ಮ್ಯಾಗ್ನೇಷಿಯಾದ ಹಾಲು ಐತಿ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಐತಿ. ಇದನ್ನು ತಯಾರಿಸಲಿಕ್ಕೆ, ಬಟ್ಟೆ ಒಗಿಲಿಕ್ಕೆ ಏನು ಸೋಡಾ ಬಳಸ್ತೀವಲ್ಲ ಅದನ್ನು ತಯಾರಿಸಲಿಕ್ಕೆ. ಆಮೇಲೆ ಚಲುವೆ ಪುಡಿ ಸ್ವಚ್ಛಕಾರಕವಾಗಿ ಬಳಸ್ತೀವಿ, ಕ್ರಿಮಿ ನಾಶಕವಾಗಿ ಬಳಸ್ತೀವಿ. ಅದರಲ್ಲಿ ಏನು ಮಾಡ್ತೀವಿ? ಅದನ್ನು ತಯಾರಿಸಲಿಕ್ಕೆ ಕೂಡ ಏನು ಬಳಸ್ತೀವಿ? ಉಪ್ಪು. ಹೈಡ್ರೋಜನ್ ಅನಿಲ, ಕ್ಲೋರಿನ್ ಅನಿಲ, ಇಂತಹವುಗಳನ್ನು ತಯಾರಿಸಲಿಕ್ಕೆ ನಾವೇನು ಮಾಡ್ಬೋದು ಅಂದರೆ ಉಪ್ಪನ್ನು ಬಳಸ್ಬೋದು. ಇನ್ನು ಇವುಗಳನ್ನು ಹೇಗೆ ತಯಾರಿಸ್ತೀವಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಂದು ವಿಧಾನ ಬರ್ತದೆ, ಕ್ಲೋರ್ ಅಲ್ಕಲಿ ವಿಧಾನ. ಯಾವ ವಿಧಾನ? ಕ್ಲೋರ್ ಅಲ್ಕಲಿ ವಿಧಾನ. ಕ್ಲೋರ್ ಅಲ್ಕಲಿ ವಿಧಾನದ ಮೂಲಕ
ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನ್ನ ಯಾವ ರೀತಿಯಾಗಿ ತಯಾರಿಸ್ತೀವಿ ಅಂತ ತಿಳ್ಕೊಳ್ತೀವಿ. ಆಮೇಲೆ ಈ ಸೋಡಿಯಂ ಹೈಡ್ರಾಕ್ಸೈಡ್, ಹೈಡ್ರೋಜನ್ ಮತ್ತು ಕ್ಲೋರಿನ್ ಅನ್ನು ಬಳಸಿ ಯಾವ ರೀತಿಯಾಗಿ ಸೋಡಿಯಂ ಬೈಕಾರ್ಬೊನೇಟ್, ಸೋಡಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇವುಗಳನ್ನು ತಯಾರಿಸೋದು ಮುಂದಿನ ಹಂತಗಳಲ್ಲಿ ಅಭ್ಯಾಸ ಮಾಡೋದು, ಅಂದ್ರೆ ಮುಂದಿನ ಕ್ಲಾಸ್ಗಳಲ್ಲಿ. ಆಯ್ತಾ? ಅದಕ್ಕೆ ಮೊಟ್ಟ ಮೊದಲನೇದಾಗಿ ಇದು ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹೌದಾ? ಯಾವುದು? ಕ್ಲೋರ್ ಆಲ್ಕಲಿ ವಿಧಾನ. ಕ್ಲೋರ್ ಆಲ್ಕಲಿ ವಿಧಾನ ಮೊದಲು ಡಯಾಗ್ರಾಮ್ ತೆಗಿತೀನಿ, ಆಮೇಲೆ ಕ್ಲೋರ್ ಆಲ್ಕಲಿ ವಿಧಾನ ಹೇಗೆ ನಡೆಸ್ತೀವಿ, ಆಮೇಲೆ ಏನೇನು ಆಗ್ತದೆ ಅಲ್ಲಿ, ಆಮೇಲೆ ಕ್ಲೋರ್ ಆಲ್ಕಲಿ ಸಿಗುವಂಥ ಉಪ ಉತ್ಪನ್ನಗಳು ಯಾವುವು, ಅವುಗಳ ಉಪಯೋಗಗಳೇನು, ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕ್ಲೋರ್ ಆಲ್ಕಲಿ ವಿಧಾನಕ್ಕೆ ಒಂದು ಟ್ಯಾಂಕ್ನ ಅವಶ್ಯಕತೆ ಇದೆ. ಆ ಟ್ಯಾಂಕ್ನ ರಚನೆ ಹೆಂಗೈತೆ ನೋಡಿ. ಈ ರೀತಿಯಾದಂಥ ಒಂದು ಟ್ಯಾಂಕ್ ಇದೆ. ಆಮೇಲೆ ಇಲ್ಲೊಂದು ಸಣ್ಣ ಪೊರೆ ಇದೆ. ಈ ಪೊರೆಯ ಅವಶ್ಯಕತೆ ಏನಂತ ಹೇಳ್ತೀನಿ. ಹೌದಾ? ಆಮೇಲೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಒಂದು ದ್ರಾವಣ ತೆಗೆದುಕೊಳ್ತೀವಿ. ಈ ಟ್ಯಾಂಕ್ ನಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಒಂದು ದ್ರಾವಣ ತೆಗೆದುಕೊಳ್ತೀವಿ. ಆ ದ್ರಾವಣಕ್ಕೆ ಬ್ರೈನ್ ದ್ರಾವಣ ಅಂತ ಕರಿತೀವಿ. ಈ ಟ್ಯಾಂಕ್ ನಲ್ಲಿ ಒಂದು ದ್ರಾವಣವನ್ನು ತೆಗೆದುಕೊಳ್ತೀವಿ. ಆ ದ್ರಾವಣಕ್ಕೆ ಏನ್ ಕರಿತೀವಿ ಅಂದ್ರೆ ಬ್ರೈನ್ ದ್ರಾವಣ. ಬ್ರೈನ್ ದ್ರಾವಣ ಅಂದ್ರೆ ಬೇರೆ ಏನೂ ಅಲ್ಲ, ಅದು ಸೋಡಿಯಂ ಕ್ಲೋರೈಡ್ ನ ದ್ರಾವಣ. ಸಮುದ್ರದಲ್ಲಿ ನಮ್ಗೆ ಬೇಕಾದಷ್ಟು ಸಿಗ್ತದೆ. ಯಾವ ದ್ರಾವಣ? ಬ್ರೈನ್ ದ್ರಾವಣ. ಎಲ್ಲಿ ತೆಗೆದುಕೊಳ್ತೀವಿ? ಟ್ಯಾಂಕ್ ಅಲ್ಲಿ. ಈ ರೀತಿಯಾಗಿ ಬ್ರೈನ್ ದ್ರಾವಣವನ್ನು ಟ್ಯಾಂಕ್ ಅಲ್ಲಿ ತೆಗೆದುಕೊಳ್ತೀವಿ. ಯಾವ ಟ್ಯಾಂಕ್ ಅಲ್ಲಿ? ಕ್ಲೋರ್ ಆಲ್ಕಲಿ ವಿಧಾನದ ಮೂಲಕ ಕೆಲವು ಕಚ್ಚಾ ವಸ್ತುಗಳನ್ನು ತಯಾರಿಸುವಂತ ಟ್ಯಾಂಕ್ ಅಲ್ಲಿ. ಹೌದಾ? ಅಥವಾ ಬ್ರೈನ್ ಬಳಸಿ ಕೆಲವು ರಾಸಾಯನಿಕಗಳನ್ನು ತಯಾರಿಸುವಂತ ಟ್ಯಾಂಕ್. ಇನ್ನ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಎರಡು ಗ್ರಾಫೈಟ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಇವುಗಳನ್ನ ಎಲೆಕ್ಟ್ರೋಡ್ ಅಂತ ಕೂಡ ಕರಿಬಹುದು ನಾವು. ಏನು? ಗ್ರಾಫೈಟ್ಗಳು. ಹೌದಾ? ಈ ಗ್ರಾಫೈಟ್ಗಳನ್ನ ತಂತಿಯ ಸಹಾಯದಿಂದ, ಯಾವುದ್ರ ಸಹಾಯದಿಂದ? ತಂತಿಯ ಸಹಾಯದಿಂದ ಹೊರಮಂಡಲಕ್ಕೆ ಕನೆಕ್ಟ್ ಮಾಡ್ತೀವಿ. ಹೊರಮಂಡಲದಲ್ಲಿ ಏನಿರ್ತದೆ? ಬ್ಯಾಟರಿಯ ಧನ, ಆಮೇಲೆ ಬ್ಯಾಟರಿಯ ಋಣ, ಪ್ಲಗ್ ಕೀ, ಮಂಡಲ ಪೂರ್ಣಗೊಳ್ತದೆ. ಇದು ಧನ, ಇದು ಋಣ. ಆಮೇಲೆ ಯಾವ ಕಡೆ ಧನ ಇರ್ತದ? ನಾನು ಎಲ್ಲಿ? ನೀರಿನ ವಿದ್ಯುತ್ ವಿಭಜನೆಯಲ್ಲೂ, ನೀರು ಒಂದು ಉತ್ತಮ ಉದ್ದತ್ ವಾಹಕ ಅನ್ನೋದು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಏನು ಅಭ್ಯಾಸ ಮಾಡ್ತಿಲ್ಲ, ಆ ಪ್ರಯೋಗದಲ್ಲೂ ಹೌದಾ ಧನ ವಿದ್ಯುತ್ ಆವೇಶವನ್ನು ಹೊಂದಿದಂತ ಇಲೆಕ್ಟ್ರೋಡ್ ಅಥವಾ ಗ್ರಾಫೈಟ್ಗೆ ಆನೋಡ್ ಅಂತ ಕರಿತೀವಿ ನಾವು. ಹೌದಾ? ಆಮೇಲೆ ಋಣ ವಿದ್ಯುತ್ ಆವೇಶವನ್ನು ಹೊಂದಿದಂತಹ ಇಲೆಕ್ಟ್ರೋಡ್ಗೆ ಕ್ಯಾಥೋಡ್ ಅಂತ ಕರಿತೀವಿ. ವೆರಿ ಗುಡ್. ಏನಂತ ಕರಿತೀವಿ? ಕ್ಯಾಥೋಡ್. ನೋಡ್ರಿ, ಇದು ಜೋಡಣೆಯನ್ನು ಒಂದೊಂದಾದ ನಂತರ ಒಂದು ಹೇಳ್ತಾ ಇದ್ದೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಹೌದಾ? ಆಮೇಲೆ ಇದೇನಿದೆ? ಬ್ಯಾಟ್ರಿ. ಒಂದು ಸ್ವಲ್ಪ ಹೆವಿ ಬ್ಯಾಟ್ರಿ ತಗೋಬೇಕು. ಯಾಕಂದ್ರೆ ನಾವು ಏನ್ ನಡೆಸೋರ್ತೀವಿ ಅಂದ್ರೆ ಸೋಡಿಯಂ ಕ್ಲೋರೈಡ್ ಅನ್ನ ವಿದ್ಯುತ್ ವಿಭಜನೆಗೆ ಒಳಪಡಿಸೋರ್ತೀವಿ. ಯಾವುದಕ್ಕೆ? ವಿದ್ಯುತ್ ವಿಭಜನೆ. ವಿದ್ಯುತ್ ವಿಭಜನೆಗೆ ಒಳಪಡಿಸಿ ನಮಗೆ ಬೇಕಾದಂತ ರಾಸಾಯನಿಕ ವಸ್ತುಗಳನ್ನ ಪಡೆಯೋರಿತೀವಿ. ಎಲ್ಲಿ? ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ಅಥವಾ ಕ್ಲೋರ್ ಆಲ್ಕಲಿ ವಿಧಾನದ ಟ್ಯಾಂಕ್ ನಲ್ಲಿ. ಹೌದಾ? ಅದಕ್ಕೆ ಒಂದು ಬ್ಯಾಟರಿಯನ್ನು ತಗೊಂಡ್ವಿ, ಪ್ಲಗ್ ಕೀಯನ್ನು ತಗೊಂಡ್ವಿ. ಆಮೇಲೆ ಇಲ್ಲಿ ದ್ರಾವಣ ಯಾವ್ದು ತೆಗೆದುಕೊಂಡಿದ್ದೀವಿ? ತೆಗೆದುಕೊಂಡಂತಹ ದ್ರಾವಣ ಬ್ರೈನ್ ದ್ರಾವಣ. ಬ್ರೈನ್ ದ್ರಾವಣವನ್ನು ಸೋಡಿಯಂ ಕ್ಲೋರೈಡ್ ನ ದ್ರಾವಣ ಅಂತ ಹೇಳಿದೆ. ಏನದು? ಸೋಡಿಯಂ ಕ್ಲೋರೈಡ್ ನ ದ್ರಾವಣ. ಎಲ್ಲಿ ತೆಗೆದುಕೊಂಡಿದ್ದೀವಿ? ಟ್ಯಾಂಕ್ ನಲ್ಲಿ ತೆಗೆದುಕೊಂಡಿದ್ದೀವಿ. ಇನ್ನ ಉಚ್ಚ ವೋಲ್ಟೇಜ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಗ್ರಾಫೈಟ್ ಗಳ ಮೂಲಕ ಅಥವಾ ಎಲೆಕ್ಟ್ರೋಡ್ ಗಳ ಮೂಲಕ ಹರಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಸೋಡಿಯಂ ಕ್ಲೋರೈಡ್ ದ್ರಾವಣದಲ್ಲಿ ಸೋಡಿಯಂ ಅಯಾನುಗಳು ಆಮೇಲೆ ಕ್ಲೋರಿನ್ ಅಯಾನುಗಳಿದಾವ. ಅದ್ರ ಜೊತೆಗೆ ದ್ರಾವಣ ಇದೆ ಅಂದ್ರೆ ಅಲ್ಲಿ ನೀರು ಇರ್ಬೇಕಲ್ಲ. ಅದ್ರ ಜೊತೆಗೆ ಏನಿದೆ? ದ್ರಾವಣ ಇದೆ ಅಂದ್ರೆ ಅಲ್ಲಿ ನೀರು ಇರಲೇಬೇಕು. ಹಾಗಾದ್ರೆ ನೀರು ಏನಾಗ್ತದ? ಹೈಡ್ರೋಜನ್ ಅಯಾನು ಮತ್ತು ಹೈಡ್ರಾಕ್ಸೈಡ್ ಅಯಾನುಗಳು. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ನಲ್ಲ, ಹೈಡ್ರೋಜನ್ ಅಯಾನು ಮತ್ತು ಹೈಡ್ರಾಕ್ಸ್ H2O. ಈ ಅಯಾನುಗಳನ್ನ ಈ ಟ್ಯಾಂಕ್ ಈ ದ್ರಾವಣದಲ್ಲಿ ಹೊಂದಿರ್ತದೆ. ಇನ್ನ ಲಾಸ್ಟ್ ಕ್ಲಾಸ್ ಅಲ್ಲೂ ನೀರಿನ ವಿದ್ಯುತ್ ವಿಭಜನೆಯಲ್ಲೂ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್
ಆನೋಡ್ ಧನ ವಿದ್ಯುತ್ ಆವೇಶವನ್ನು ಹೊಂದಿರ್ತದ. ಆದ್ರೆ ಆನೋಡ್ ಕಡೆ ಯಾವ ಆವೇಶಗಳು ಚಲಿಸ್ತಿರ್ತಾವ? ಋಣ ಆವೇಶಗಳು ಚಲಿಸ್ತಾವ. ಫಾರ್ ಎಕ್ಸಾಂಪಲ್ ಹೈಡ್ರಾಕ್ಸೈಡ್ ಋಣ ಆವೇಶ, ಕ್ಲೋರಿನ್ ಏನು ಋಣ ಆವೇಶ, ಕ್ಲೋರಿನ್ ಏನು ಋಣ ಆವೇಶ. ಅವೇನಾಗ್ತಾವಂದ್ರೆ ಈ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಈ ಕಡೆಗೆ ಯಾವ ಚಲಿಸ್ತಿರ್ತಾವ? OH ಮೈನಸ್ ಆಮೇಲೆ Cl ಮೈನಸ್. ಯಾಕ? ಧನ ಋಣವನ್ನ ಆಕರ್ಷಿಸ್ತದ. ಆ ಸಣ್ಣ ಏನು ಪೊರೆ ಐತಲ್ಲ, ಆ ಪೊರೆಯಲ್ಲಿ ರಂಧ್ರಗಳಿರ್ತಾವ. ಆ ರಂಧ್ರದ ಮೂಲಕ ಕ್ಲೋರಿನ್ ಅಯಾನುಗಳು ಮತ್ತು ಹೈಡ್ರಾಕ್ಸೈಡ್ ಅಯಾನುಗಳು ಆನೋಡ್ ಕಡೆ ಚಲಿಸ್ತಾವ. ಅವು ಋಣ ಅಯಾನುಗಳಾಗಿದ್ರು, ಕ್ಲೋರಿನ್ ಅಯಾನುಗಳು ಮತ್ತು ಹೈಡ್ರಾಕ್ಸೈಡ್ ಅಯಾನುಗಳು ಋಣ ಅಯಾನುಗಳಾಗಿದ್ರು ಅವುಗಳನ್ನ ಏನಂತ ಕೇಳ್ತಾರ? ಆನ್ ಅಯಾನುಗಳು. ಆನೋಡ್ ಧನ, ಆನೋಡ್ ಧನ. ಆದ್ರೆ ಆನ್ ಅಯಾನುಗಳ ಧನ ಅಲ್ಲ. ಯಾಕ? ಧನ ಏನ್ ಮಾಡ್ತದ? ಋಣವನ್ನ ಆಕರ್ಷಿಸ್ತದ. ಆದ್ದರಿಂದ ಅವು ಆನ್ ಅಯಾನುಗಳು. ಯಾವ ಆನ್ ಅಯಾನುಗಳು? ಹೈಡ್ರಾಕ್ಸೈಡ್ ಅಯಾನುಗಳು ಮತ್ತು ಕ್ಲೋರಿನ್ ಅಯಾನುಗಳು ಏನು ಆನ್ ಅಯಾನುಗಳು. ನೆನ್ಪಿಡ್ತದ? ಹೌದಾ? ಇವೇನಪ್ಪಾ ಅಂದ್ರೆ ಆನ್ ಅಯಾನುಗಳು. ಇದು 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 ಯಾವತ್ತು ವಿದ್ಯುತ್ ವಿಭಜನೆ ಕ್ರಿಯೆ ನಡಿಬೇಕಾದ್ರೆ ಆನೋಡ್ನ ಆವೇಶ ಧನ, ಆದ್ರೆ ಆನ್ ಅಯಾನುಗಳ ಆವೇಶ ಋಣ. ಯಾಕ? ಋಣ ಅಯಾನುಗಳು ಧನದ ಕಡೆ ಚಲಿಸ್ತಿರ್ತಾವ. ಆ ಧನದ ಹೆಸರು ಏನೈತಲ್ಲ ಅದಕ್ಕೆ ಇಟ್ಟಿದ್ದೀವಿ ಇದನ್ನ. ಧನ ಋಣವನ್ನ ಆಕರ್ಷಿಸ್ತದೆ. ಸೇಮ್ ಥಿಂಗ್ ಏನು? ಕ್ಯಾಥೋಡ್ ಋಣಾವೇಶವನ್ನು ಹೊಂದಿದೆ. ಕ್ಯಾಥೋಡ್ ಋಣಾವೇಶ ಹೊಂದಿದೆ, ಆದ್ರೆ ಹೈಡ್ರೋಜನ್ ಧನ ಆವೇಶ ಹೊಂದಿದೆ, ಸೋಡಿಯಂ ಧನ ಆವೇಶ ಹೊಂದಿದೆ. ಈ ಹೈಡ್ರೋಜನ್ ಅಯಾನುಗಳು ಮತ್ತು ಯಾವುದು? ಹೈಡ್ರೋಜನ್ ಅಯಾನುಗಳು ಪ್ಲಸ್ ಮತ್ತೆ ಸೋಡಿಯಂನ ಅಯಾನುಗಳು ಯಾವ ಕಡೆ ಚಲಿಸ್ತಾವ? ಕ್ಯಾಥೋಡ್ ಕಡೆ ಚಲಿಸ್ತಾವ. ಕ್ಯಾಥೋಡ್ ಕಡೆ ಚಲಿಸೋದ್ರಿಂದ ಅವು ಧನ ಅಯಾನುಗಳಾಗಿದ್ರು ಅವುಗಳನ್ನ ಕ್ಯಾಟ್ ಅಯಾನುಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾಟ್ ಅಯಾನ್. ಆನ್ ಅಯಾನ್ಗಳು ಕ್ಯಾಟ್ ಅಯಾನ್ಗಳು. ಆನೋಡ್ ಧನ, ಆನ್ ಅಯಾನ್ಗಳು ಋಣ. ಕ್ಯಾಥೋಡ್ ಋಣ, ಆದ್ರೆ ಕ್ಯಾಟ್ ಅಯಾನ್ಗಳು ಧನ. ಯಾವ ಕಡೆ ಚಲಿಸ್ತಾವ? ಈ ಕಡೆ ಚಲಿಸ್ತಾವ. ಇನ್ನ ಈ ಕಡೆಯಿಂದ ಈ ಕಡೆಗೆ ಏನ್ ಕ್ಲೋರಿನ್ ಅಯಾನ್ಗಳು ಚಲಿಸ್ತಾ ಇದಾವಲ್ಲ, ಧನದ ಏನೋ ಆನೋಡ್ ಕಡೆ ಏನ್ ಚಲಿಸ್ತಾ ಇದ್ರಲ್ಲ, ಕ್ಲೋರಿನ್ ಅಯಾನುಗಳೊಂದಿಗೆ ಸೇರಿ ಯಾವ ಅನಿಲವನ್ನು ಬಿಡುಗಡೆ ಮಾಡ್ತಾವಂದ್ರೆ ಕ್ಲೋರಿನ್ ಅನಿಲಗಳನ್ನ. ಕ್ಲೋರಿನ್ ಮೈನಸ್ ಇದೆ, ಕ್ಲೋರಿನ್ ಮೈನಸ್ ಇದೆ, ಪ್ಲಸ್ ಕಡೆ ಬಿಡುಗಡೆ ಆಗ್ತದೆ ಕ್ಲೋರಿನ್ ಅನಿಲ. ಆಮೇಲೆ ಈ ಕಡೆ ಏನ್ ಚಲಿಸ್ತಾ ಇದಾವೆ? ಹೈಡ್ರೋಜನ್ ಅಯಾನುಗಳು. ಯಾವ್ದು ಕಡೆ? ಕ್ಯಾಥೋಡ್ ಕಡೆ. ಹೈಡ್ರೋಜನ್ ಸೇರಿ ಯಾವ ಅನಿಲವನ್ನು ಬಿಡುಗಡೆ ಮಾಡ್ತಾವಂದ್ರೆ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ. ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತಾವೆ. ಹೌದಾ? ಹಾಗಾದ್ರೆ ಅಯಾನುಗಳು ಏನ್ ಬಿಡುಗಡೆ ಆಗಿದ್ದು? ನೀರಿನಲ್ಲಿ H+ OH- ಬಿಡುಗಡೆ ಆಗಿದ್ದು. ಸೋಡಿಯಂ ಕ್ಲೋರೈಡ್ ಬ್ರೈನ್ ದ್ರಾವಣದಲ್ಲಿರುವಂತ ಸೋಡಿಯಂ ಕ್ಲೋರೈಡ್ ನಲ್ಲಿರುವಂತ ಸೋಡಿಯಂ ಅಯಾನುಗಳು ಮತ್ತು ಕ್ಲೋರಿನ್ ಅಯಾನುಗಳು ಏನಾಗಿದ್ದು? ಆವಿಯ ರೂಪದಲ್ಲಿ ಮೇಲೆ ಹೊರಟಿದ್ದು. ಇನ್ನು ಉಳಿತು ಯಾವುದು? ಒಳಗಡೆ ಉಳಿದಿದ್ದು ಸೋಡಿಯಂ ಅಯಾನುಗಳು ಆವಿ ರೂಪದಲ್ಲಿ ಮೇಲೆ ಹೋಗೋದಿಲ್ಲ. ಆಮೇಲೆ ಹೈಡ್ರಾಕ್ಸೈಡ್ ಅಯಾನುಗಳು ಕೂಡ ಆವಿ ರೂಪದಲ್ಲಿ ಏನಾಗಲ್ಲ, ಒಳಗೆ ಹೋಗೋದಿಲ್ಲ. ಹಾಗಾದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಸೇರಿ ಸೋಡಿಯಂ ಹೈಡ್ರಾಕ್ಸೈಡ್ ಉಪ ಉತ್ಪನ್ನವಾಗಿ ಟ್ಯಾಂಕಿನ ತಳಭಾಗದಲ್ಲಿ ಸಿಗ್ತದೆ ನಮಗೆ. ಸೋಡಿಯಂ ಹೈಡ್ರಾಕ್ಸೈಡ್ ಉಪ ಉತ್ಪನ್ನವಾಗಿ, ಆ ಸೋಡಿಯಂ ಹೈಡ್ರಾಕ್ಸೈಡ್ ಶುದ್ಧ ಸೋಡಿಯಂ ಹೈಡ್ರಾಕ್ಸೈಡ್ ಇತ್ತಂತಲ್ಲ, ಅದ್ರ ಜೊತೆ ಸ್ವಲ್ಪ ಬ್ರೈನ್ ದ್ರಾವಣನೂ ಇರ್ತದೆ, ಉಪ್ಪಿನ ದ್ರಾವಣನೂ ಇರ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಯಾವ್ದು ಇರ್ತದೆ? ಉಪ್ಪಿನ ದ್ರಾವಣ ಇರ್ತದೆ. ಈ ರೀತಿಯಾಗಿ ಕ್ಲೋರ್ ಅಲ್ಕಲಿ ವಿಧಾನದಲ್ಲಿ ಉಪ್ಪನ್ನ ಬಳಸಿ, ಬ್ರೈನ್ ದ್ರಾವಣವನ್ನ ಬಳಸಿ ವಿದ್ಯುತ್ ವಿಭಜನೆ ಕ್ರಿಯೆಯನ್ನ, ವಿದ್ಯುತ್ತನ್ನು ಹರಿಸೋದ್ರ ಮೂಲಕ, ದ್ರಾವಣಕ್ಕೆ ವಿದ್ಯುತ್ತನ್ನು ಹರಿಸೋದ್ರ ಮೂಲಕ ಹೈಡ್ರೋಜನ್ ಅನಿಲ, ಕ್ಲೋರಿನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಪಡಿತೀವಿ. ಹೈಡ್ರೋಜನ್ ಅನಿಲ, ಕ್ಲೋರಿನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಏನ್ ಮಾಡ್ತೀವಿ ಅಂದ್ರೆ ಪಡಿತೀವಿ. ಇಷ್ಟು ಏನಪ್ಪಾ ಅಂದ್ರೆ ಕ್ಲೋರ್ ಅಲ್ಕಲಿ ವಿಧಾನದ ಚಿತ್ರ. ವೆರಿ ಇಂಪಾರ್ಟೆಂಟ್ ಇದು. ಸೋಡಿಯಂ ಹೈಡ್ರಾಕ್ಸೈಡ್, ಬ್ರೈನ್ ದ್ರಾವಣ, ಕ್ಲೋರಿನ್ ಅನಿಲ, ಹೈಡ್ರೋಜನ್ ಅನಿಲ, ಬ್ಯಾಟ್ರಿ, ಪ್ಲಗ್ ಕೀ, ಎಲೆಕ್ಟ್ರೋಡ್ ಅಥವಾ ಗ್ರಾಫೈಟ್ಗಳು. ಆಮೇಲೆ ಪೊರೆ, ಮಿಡಲ್ ಏನಿದೆ ಅದು ಪೊರೆ. ಆಮೇಲೆ ಟ್ಯಾಂಕ್ ನಲ್ಲಿ ಏನಿದೆ? ಬ್ರೈನ್ ದ್ರಾವಣ. ಯಾವ ದ್ರಾವಣ? ಬ್ರೈನ್ ದ್ರಾವಣ. ಇಷ್ಟು ಏನಪ್ಪಾ ಅಂದ್ರೆ ಕ್ಲೋರ್ ಅಲ್ಕಲಿ ವಿಧಾನ. ಇನ್ನೇನು ಅಭ್ಯಾಸ ಮಾಡ್ಬೇಕಂದ್ರೆ ಇಲ್ಲಿ ಬಿಡುಗಡೆಯಾದಂತ ಉಪೋತ್ಪನ್ನಗಳು ಯಾವುವು? ಕ್ಲೋರಿನ್ ಅನಿಲ, ಹೈಡ್ರೋಜನ್ ಅನಿಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನಿಲ. ಇವುಗಳ ಉಪಯೋಗಗಳನ್ನು ಅಭ್ಯಾಸ ಮಾಡಬೇಕು. ಮೊಟ್ಟ ಮೊದಲನೇದಾಗಿ ಕ್ಲೋರಿನ್ ಅನಿಲವನ್ನ, ಮೊಟ್ಟ ಮೊದಲನೇದಾಗಿ ಇದು ಅರ್ಥ ಆಯ್ತಲ್ಲ? ಇದರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ಇನ್ನು ಕ್ಲೋರಿನ್ ಅನಿಲದ ಉಪಯೋಗಗಳನ್ನ ಅಭ್ಯಾಸ ಮಾಡೋಣ.
ಡೌಟ್ಸ್ ಇಲ್ಲ ಅಂದ್ರೆ ಓಕೆ, ಮೈಕ್ ಆಫ್ ಮಾಡ್ರಿ. ಡೌಟ್ಸ್ ಇದ್ರೆ ಮೈಕ್ ಆನ್ ಮಾಡಿ ಕೇಳ್ರಿ. ಇಲ್ಲಲ್ಲ, ಓಕೆ ನೆಕ್ಸ್ಟ್ ಹೋಗೋಣ. ಇನ್ನು ಅವು 3 ಉಪ ಉತ್ಪನ್ನಗಳೇನಿದಲ್ಲ ಅದರ ಉಪಯೋಗಗಳನ್ನು ನೋಡಿಬಿಡೋಣ. ಯಾವ್ದ್ರದ್ದು? ಕ್ಲೋರಿನ್ ಅನಿಲದ್ದು, ಹೈಡ್ರೋಜನ್ ಅನಿಲದ್ದು, ಆಮೇಲೆ ಸೋಡಿಯಂ ಹೈಡ್ರಾಕ್ಸೈಡ್. ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ. ಮೊದಲನೇದಾಗಿ ಕ್ಲೋರಿನ್ ನ ಉಪಯೋಗಗಳು. ನೀರನ್ನ ಶುದ್ಧೀಕರಿಸಲಿಕ್ಕೆ, ನೀರನ್ನ ಕ್ರಿಮಿಮುಕ್ತಗೊಳಿಸಲಿಕ್ಕೆ ಕ್ಲೋರಿನ್ ಅನಿಲವನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಈಜುಕೊಳಗಳು ಇರ್ತಾವ. ಈಜುಕೊಳಗಳು ದಿನಾಲೂ ಅದರಲ್ಲಿ ಸ್ನಾನ ಮಾಡಿ ಹೊಲಸಾಗ್ತಾ ಇರೋದ್ರಿಂದ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು, ಪಾಚಿ ಇಂಥ ಬೆಳೆಯುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಕ್ಲೋರಿನ್ ಅನಿಲವನ್ನ ಹಾಯಿಸೋದ್ರ ಮೂಲಕ ಈಜುಕೊಳಗಳನ್ನ, ನೀರಿನ ಶುದ್ಧೀಕರಣದಲ್ಲಿ ಕ್ಲೋರಿನ್ ಅನಿಲವನ್ನು ಬಳಸ್ತೀವಿ. ಈಜುಕೊಳಗಳನ್ನ ಶುದ್ಧವಾಗಿಸ್ಲಿಕ್ಕೆ, ಸ್ವಚ್ಛಗೊಳಿಸ್ಲಿಕ್ಕೆ ಕ್ಲೋರಿನ್ ಅನಿಲವನ್ನು ಬಳಸಿದ್ವಿ. PVC ಅಂತ ಬರ್ತದ. PVC ಯ ವಿಸ್ತೃತ ರೂಪ ಪಾಲಿವಿನೈಲ್ ಕ್ಲೋರೈಡ್. ಪಾಲಿವಿನೈಲ್ ಕ್ಲೋರೈಡ್. ಈ ಪಾಲಿವಿನೈಲ್ ಕ್ಲೋರೈಡ್ ಏನಿದಿಲ್ಲ, ಹೌದಾ, PVC ಪೈಪ್ಗಳನ್ನು ತಯಾರಿಸ್ಲಿಕ್ಕೆ ಬಳಸ್ತೀವಿ. PVC ಪೈಪ್ಗಳನ್ನು ತಯಾರಿಸ್ಲಿಕ್ಕೆ ಮಾಡ್ತೀವಿ, ಬಳಸ್ತೀವಿ. ಇಲ್ಲಿ ಕ್ಲೋರೈಡ್ ಏನೈತಲ್ಲ, ಯಾವ್ದ್ರಿಂದ ತಯಾರಾಗಿದೆ? ಕ್ಲೋರಿನ್ ಇಂದ. ಅದಕ್ಕೆ ಪಾಲಿವಿನೈಲ್ ಕ್ಲೋರೈಡ್ಗಳನ್ನ ತಯಾರಿಸುವಾಗ ಏನ್ ಮಾಡ್ತೀವಿ? ಕ್ಲೋರಿನ್ ಅನ್ನ ಬಳಸ್ತೀವಿ. CFC ರೆಫ್ರಿಜರೇಟರ್ ಬಳಸ್ತಾ ಇದ್ವಿ. ಕ್ಲೋರೋ ಕಾರ್ಬನ್. ಕ್ಲೋರೋ ಅಂದ್ರೆ ಏನದು? ಕ್ಲೋರಿನ್ ನಿಂದ ತಯಾರಿಸಿದಂತ ವಸ್ತು. ಕ್ಲೋರಿನ್ ನಿಂದ ತಯಾರಿಸಿದಂತ ವಸ್ತು. ಇನ್ನ ಹಲವಾರು ಕೀಟನಾಶಕಗಳಲ್ಲಿ ಏನ್ ಬಳಸ್ತೀವಪ್ಪ ಅಂದ್ರೆ ಕ್ಲೋರಿನ್ ಅನ್ನ ಬಳಸ್ತೀವಿ. ಇನ್ನ ಹಲವಾರು ಸೋಂಕು ನಾಶಕಗಳಲ್ಲಿ, ಸೋಂಕು ಫಾರ್ ಎಕ್ಸಾಂಪಲ್ ನೋಡ್ರಿ, ಕಜ್ಜಿ ಕೆರೆತ ಉಂಟಾಗ್ತದಲ್ಲ. ಫಾರ್ ಎಕ್ಸಾಂಪಲ್ ನೀವು ಏನೋ ಡರ್ಮಿಕ್ ಕೂಲ್ ಹಚ್ತಿರೋ ಅಥವಾ ಏನೋ ಕೆಲವು ಲೋಷನ್ ಸಿಗ್ತಾವಲ್ಲ, ಸಪಾಟ್ ಲೋಷನ್ನು, ಇಂತಹ ಏನು ಫಂಗಸ್ನಿಂದ, ಶಿಲೀಂಧ್ರಗಳಿಂದ ನಮ್ಮ ಚರ್ಮಕ್ಕೆ ಉಂಟಾಗ್ತಾವಲ್ಲ ರೋಗಗಳು, ಅವೆಲ್ಲ ಸೋಂಕುಗಳು. ಆ ಸೋಂಕುಗಳನ್ನು ನಿವಾರಿಸುವಂತ ಔಷಧಿಗಳಲ್ಲೂ, ಸೋಂಕುಗಳನ್ನ ಸಸ್ಯಕ್ಕಾಗಿರ್ಬೋದು ಮನುಷ್ಯಕ್ಕಾಗಿರ್ಬೋದು, ಆ ಸೋಂಕುಗಳನ್ನು ನಿವಾರಿಸಬೇಕು ನಾವು ಯಾವ ಅನಿಲವನ್ನು ಬಳಸ್ತೀವಿ ಅಂದ್ರೆ ಕ್ಲೋರಿನ್ ಅನಿಲ. ಇಷ್ಟು ಏನಪ್ಪಾ ಅಂದ್ರೆ ಕ್ಲೋರಿನ್ ಅನಿಲದ ಉಪಯೋಗಗಳು. 2 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ರು ಕೇಳಬಹುದು. ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ಬಿಡುಗಡೆಯಾಗುವಂತ ಕ್ಲೋರಿನ್ ನ ಉಪಯೋಗಗಳು. ಇನ್ನ ಹೈಡ್ರೋಜನ್ ನ ಉಪಯೋಗಗಳು. ಯಾವ್ದ್ರ ಉಪಯೋಗಗಳು? ಹೈಡ್ರೋಜನ್ ನ ಉಪಯೋಗಗಳು. ಲಕ್ಷ ಕೊಡ್ರೆ, ಹೈಡ್ರೋಜನ್ ನ ಉಪಯೋಗಗಳು. 2ನೇ ಉಪ ಉತ್ಪನ್ನ ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ಉಂಟಾದಂತ ಹೈಡ್ರೋಜನ್ ನ ಉಪಯೋಗಗಳು. ಹೌದಾ? ನೋಡ್ರಿ, ಲಕ್ಷ ಕೊಡ್ರಿ. ಹೈಡ್ರೋಜನ್ ನಮ್ಗೆ ಹೈಡ್ರೋಕಾರ್ಬನ್ ಅಂತ ಒಂದು ಚಾಪ್ಟರ್ ಬರ್ತದ ಅಂತ ಹೇಳಿದೀನಿ ನಾನು ಮುಂದೆ. ಹೌದಾ? ಹೈಡ್ರೋಕಾರ್ಬನ್ ಅಂದ್ರೆ ಏನು? ಹೈಡ್ರೋಜನ್ ಮತ್ತು ಕಾರ್ಬನ್ ನಿಂದ ಆದಂತಹ ಸಂಯುಕ್ತಗಳನ್ನ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಆ ಹೈಡ್ರೋಕಾರ್ಬನ್ಗಳನ್ನ ನಾವು 3 ರೀತಿಯಾಗಿ ವರ್ಗೀಕರಿಸ್ತೀವಿ: ಅಲ್ಕೇನು, ಅಲ್ಕೈನು. ಹೌದಾ? ಅಲ್ಕೇನು ಪರ್ಯಾಪ್ತ, ಅಲ್ಕೈನು ಅಪರ್ಯಾಪ್ತ. ಆ ಅಪರ್ಯಾಪ್ತ ಏನಿದಾವಲ್ಲ ಅವುಗಳ ಬಾಳಿಕೆ ಬಹಳ ಕಡಿಮೆ ಐತಿ, ದೀರ್ಘಕಾಲಿಕ ಬಾಳಿಕೆ ಬರಲ್ಲ. ಅವುದನ್ನ ಪರ್ಯಾಪ್ತವಾಗಿ ಪರಿವರ್ತಿಸಿದ್ರೆ ದೀರ್ಘಕಾಲಿಕ ಬಾಳಿಕೆ ಬರ್ತಾವ. ಅದಕ್ಕೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಪರ್ಯಾಪ್ತಗಳಾಗಿ ಪರಿವರ್ತಿಸಲಿಕ್ಕೆ ಹೈಡ್ರೋಜಿನೇಷನ್ ಅಂತ ಒಂದು ಪ್ರಕ್ರಿಯೆ ನಡೆಸ್ತೀವಿ. ಹೈಡ್ರೋಜಿನೀಕರಣ ಅಥವಾ ಹೈಡ್ರೋಜಿನೇಷನ್ ಅಂತ ಪ್ರಕ್ರಿಯೆ ನಡೆಸ್ತೀವಿ. ಅಲ್ಲಿ ಹೈಡ್ರೋಜನ್ ಅನಿಲದ ಅವಶ್ಯಕತೆ ಇದೆ. ಹೈಡ್ರೋಕಾರ್ಬನ್ಗಳ ಹೈಡ್ರೋಜಿನೀಕರಣದಲ್ಲಿ ಹೈಡ್ರೋಜನ್ ನ ಅವಶ್ಯಕತೆ ಇದೆ. ಇನ್ನು ಕೃತಕ ಬೆಣ್ಣೆಗಳು ಅಂತ ಬರ್ತಾವ. ಮಾರ್ಗರೈನ್. ಗ್ರೀಸ್ ಗೊತ್ತಿದೆಯಾ ನಿಮ್ಗೆ? ಗ್ರೀಸು ಒಂದು ಮಾರ್ಗರೈನ್. ಆ ಕೃತಕ ಬೆಣ್ಣೆಗಳನ್ನು ತಯಾರಿಸಲಿಕ್ಕೆ ನಾವು ಏನ್ ಬಳಸ್ತೀವಿ ಅಂದ್ರೆ ಹೈಡ್ರೋಜನ್ ಬಳಸ್ತೀವಿ. ಇನ್ನು ಹೆಚ್ಚು ಎಲ್ಲಾ ಗೊಬ್ಬರಗಳು ನೈಟ್ರೋಜನ್ ಯುಕ್ತ ಗೊಬ್ಬರಗಳು. ಆ ನೈಟ್ರೋಜನ್ ಯುಕ್ತ ಗೊಬ್ಬರಗಳನ್ನು ತಯಾರಿಸಬೇಕಾದ್ರೆ ನಮ್ಗೆ ಅಮೋನಿಯಾ ಬೇಕು. ಹೆಚ್ಚು ಎಲ್ಲಾ ಗೊಬ್ಬರಗಳು ನೈಟ್ರೋಜನ್ ಗೊಬ್ಬರಗಳು. ಆ ನೈಟ್ರೋಜನ್ ಗೊಬ್ಬರಗಳನ್ನ ತಯಾರಿಸಬೇಕಾದ್ರೆ ನಮ್ಗೆ ಅಮೋನಿಯಾ ಬೇಕು. ಅಮೋನಿಯಾ ಬೇಕಂದ್ರೆ ಅಮೋನಿಯಾ ಪಡಿಲಿಕ್ಕೆ ಹೈಡ್ರೋಜನ್ ಮತ್ತು ನೈಟ್ರೋಜನ್ ನೊಂದಿಗೆ ವರ್ತಿಸೋ ಹಾಗೆ ಮಾಡ್ಬೇಕು ನಾವು. ಯಾವಾಗ ಹೈಡ್ರೋಜನ್ ಮತ್ತು ನೈಟ್ರೋಜನ್ ವರ್ತಿಸ್ತಾವಲ್ಲ ಅವಾಗ ಅಮೋನಿಯಾ ಸಿಗ್ತದೆ. ಆ ಅಮೋನಿಯಾವನ್ನು ಯಾವ್ದು ಬಳಸ್ತೀವಿ? ರಸಗೊಬ್ಬರಗಳನ್ನ ತಯಾರಿಸಲಿಕ್ಕೆ. ಹಾಗಾದ್ರೆ ಇದು ಕೂಡ ಹೈಡ್ರೋಜನ್ ಉಪಯೋಗ. ರಸಗೊಬ್ಬರಗಳನ್ನು ಹೈಡ್ರೋಜನ್ ಬಳಸಿ ತಯಾರಿಸ್ತೀವಿ. ಕೃತಕ ಬೆಣ್ಣೆಗಳನ್ನು ಹೈಡ್ರೋಜನ್ ಬಳಸಿ ತಯಾರಿಸ್ತೀವಿ. ಹೈಡ್ರೋಜನೀಕರಣದಲ್ಲೂ ಹೈಡ್ರೋಜನ್ ಬಳಸ್ತೀವಿ. ಆಮೇಲೆ ಕೆಲವು ಇಂಧನಗಳಾಗಿ
ನಾನು ಹೇಳ್ತನಲ್ಲ, ಏನು ಹೈಡ್ರೋಕಾರ್ಬನ್ಗಳಿದಾವಲ್ಲ ಅವೆಲ್ಲ ಇಂಧನಗಳು. ಪೆಟ್ರೋಲ್, ಡೀಸೆಲ್, ಎಲ್ ಪಿ ಜಿ, ಬ್ಯೂಟೇನ್ ಏನಿದೆಯಲ್ಲ ಎಲ್ ಪಿ ಜಿಯಲ್ಲಿದೆ. ಪೆಟ್ರೋಲ್ ಹೈಡ್ರೋಕಾರ್ಬನ್ ಇದೆ. ನೈಸರ್ಗಿಕ ಅನಲ್ಲ, ಮೀಥೇನ್ ಅಂತ ಹೇಳಿದೆ, ಅದು ಹೈಡ್ರೋಕಾರ್ಬನ್. CH4 ಹೈಡ್ರೋಜನ್. ಅದಕ್ಕೆ ಕೆಲವು ಇಂಧನಗಳನ್ನು, ಕೃತಕ ಇಂಧನಗಳನ್ನು ತಯಾರಿಸಲಿಕ್ಕೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಹೈಡ್ರೋಜನ್ನ ಬಳಸ್ತೀವಿ. ಇಷ್ಟು ಏನಪ್ಪಾ ಅಂದರೆ ಹೈಡ್ರೋಜನ್ನ ಉಪಯೋಗಗಳು. ಇಷ್ಟು ಏನು ಹೈಡ್ರೋಜನ್ನ ಉಪಯೋಗಗಳು. ಇನ್ನು ಮತ್ತೊಂದು ಉಪ ಉತ್ಪನ್ನ, ಕ್ಲೋರ್ ಆಲ್ಕಲಿ ವಿಧಾನದಲ್ಲಿರುವಂತಹ ಮತ್ತೊಂದು ಉಪ ಉತ್ಪನ್ನ ಸೋಡಿಯಂ ಹೈಡ್ರಾಕ್ಸೈಡ್. ವೆರಿ ಇಂಪಾರ್ಟೆಂಟ್. ಸೋಡಿಯಂ ಹೈಡ್ರಾಕ್ಸೈಡ್ನ ಉಪಯೋಗಗಳನ್ನ ಪಟ್ಟಿ ಮಾಡ್ತಾ ಹೋದಷ್ಟು ಕಡಿಮೆ. ಶಾರ್ಟ್ ಆಗಿ ಒಂದಷ್ಟು ಅಭ್ಯಾಸ ಮಾಡೋಣ. ಪ್ರಬಲ ಪ್ರತ್ಯಾಮ್ಲ ಹೆಚ್ಚು ಕಡಿಮೆ ಲವಣಗಳನ್ನು ತಯಾರಿಸಲಿಕ್ಕೆ ಬಳಕೆಯಾಗುವುದು ಸೋಡಿಯಂ ಹೈಡ್ರಾಕ್ಸೈಡ್. ಫಾರ್ ಎಕ್ಸಾಂಪಲ್, ನೀವು ಪಾತ್ರೆ ತೊಳಿಲಿಕ್ಕೆ ಏನು ಮಾರ್ಜಕಗಳನ್ನು ಬಳಸ್ತಿರಲ್ಲ, ಜಿಡ್ಡು ನಿವಾರಣೆಗೆ ಬಳಸುವಂತ ಮಾರ್ಜಕಗಳಲ್ಲಿ ಏನಿರ್ತದಪ್ಪ ಅಂದ್ರೆ ಮುಖ್ಯವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತದೆ. ಜಿಡ್ಡು ನಿವಾರಣೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಅವಶ್ಯಕ. ರಾಸಾಯನಿಕ ಕ್ರಿಯೆಗಳಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅವಶ್ಯಕ. ಕಾಗದ ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅವಶ್ಯಕ. ಫಾರ್ ಎಕ್ಸಾಂಪಲ್, ಸ್ಟಿಯರಿಕ್ ಆಮ್ಲ, ಹಿಂಡ್ರಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ ಅಂತೇಳಿ C7H35COH ಏನು ನೈಸರ್ಗಿಕ ಎಣ್ಣೆಗಳು. ಈ ಎಣ್ಣೆಗಳನ್ನ ಸೋಡಿಯಂ ಹೈಡ್ರಾಕ್ಸೈಡ್ NaOH ಅಥವಾ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇಂತಹ ಪ್ರತ್ಯಾಮ್ಲಗಳನ್ನು ಬಳಸಿ ಸಾಬೂನು ತಯಾರಿಸ್ತೀವಿ. ಏನ್ ತಯಾರಿಸ್ತೀವಿ? ಸಾಬೂನು. ಹಾಗಾದ್ರೆ ಸಾಬೂನು ತಯಾರಿಕೆಗಳಲ್ಲೂ ಸೋಡಿಯಂ ಹೈಡ್ರಾಕ್ಸೈಡ್ ಅವಶ್ಯಕ. ಫಾರ್ ಎಕ್ಸಾಂಪಲ್, ಉದ್ದ ಸರಪಳಿಯ ಹೈಡ್ರೋಕಾರ್ಬನ್ಗಳನ್ನ ಸಲ್ಫರಿಕ್ ಆಮ್ಲದೊಂದಿಗೆ ವರ್ತಿಸಿ, ಹೌದಾ, ಸೋಡಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ತಟಸ್ಥಗೊಳಿಸ್ತೀವಿ. ಆ ಉದ್ದ ಸರಪಳಿಯ ಹೈಡ್ರೋಕಾರ್ಬನ್ಗಳ ಲವಣಗಳೇ ಮಾರ್ಜಕಗಳು. ಆ ಮಾರ್ಜಕಗಳನ್ನ ಬಟ್ಟೆ ತೊಳಿಲಿಕ್ಕೆ ಬಳಸ್ತೀವಿ. ಮಾರ್ಜಕಗಳನ್ನ ಎಲ್ಲಿ ಬಳಸ್ತೀವಿ? ಬಟ್ಟೆ ತೊಳಿಲಿಕ್ಕೆ. ಹಾಗಾದ್ರೆ ಸಾಬೂನು ತಯಾರಿಕೆಯಲ್ಲೂ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತೀವಿ. ಮಾರ್ಜಕಗಳ ತಯಾರಿಕೆಯಲ್ಲೂ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತೀವಿ. ಜಿಡ್ಡು ನಿವಾರಣೆ ವಸ್ತುಗಳಲ್ಲೂ ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತೀವಿ. ಹಲವಾರು ರಾಸಾಯನಿಕ ಕ್ರಿಯೆಗಳಲ್ಲಿ ಪ್ರಬಲ ಪ್ರತ್ಯಾಮ್ಲವಾಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತೀವಿ. ಆಮೇಲೆ ಕೃತಕ ನೂಲುಗಳು ಅಂತ ಬರ್ತಾವೆ. ಫಾರ್ ಎಕ್ಸಾಂಪಲ್, ಪಾಲಿಸ್ಟರು, ನೈಲಾಯ್ನು, ಇವೆಲ್ಲ ಕೃತಕ ನೂಲುಗಳು. ಇಂತಹ ಕೃತಕ ನೂಲುಗಳ ತಯಾರಿಕೆಯಲ್ಲೂ ನಾವೇನ್ ಬಳಸ್ತೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸ್ತೀವಿ. ಇನ್ನ ಇಷ್ಟು ಏನಪ್ಪಾ ಅಂದ್ರೆ ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ದೊರೆಯುವಂತಹ ಮುಖ್ಯ ಉಪ ಉತ್ಪನ್ನಗಳ ಉಪಯೋಗಗಳು. ಇನ್ನು ಇದೇ ಮುಖ್ಯ ಉತ್ಪನ್ನಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಬಳಸಿ ನಾವೇನ್ ಮಾಡ್ತೀವಿ ಅಂದ್ರೆ ಮತ್ತೆ ಕೆಲವು ಲವಣಗಳನ್ನು ಪಡಿತೀವಿ. ಒಂದು ಲವಣದ ಬಗ್ಗೆ ಇವತ್ತು ಹೇಳ್ತೀನಿ, ಉಳಿದ ಲವಣಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈ ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ಉತ್ಪತ್ತಿಯಾಗುವಂತಹ ಬೇರೆ ಬೇರೆ ಲವಣಗಳು ಯಾವಪ್ಪ ಅಂದ್ರೆ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಬಳಸಿ, ಕ್ಲೋರಿನ್ ಅನ್ನ ಬಳಸಿ, ಹೈಡ್ರೋಜನ್ ಅನ್ನ ಬಳಸಿ ಉತ್ಪತ್ತಿಯಾಗುವಂತಹ ಲವಣಗಳು ಮುಖ್ಯವಾಗಿ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಂತದ್ದು 3. ಒಂದು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಅದನ್ನ ನಾವು ಚಲುವೆ ಪುಡಿ ಅಂತ ಕರಿತೀವಿ. ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರೆಯಂಗಿಲ್ಲ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಆಮೇಲೆ ಸೋಡಿಯಂ ಕಾರ್ಬೋನೇಟ್ Na2CO2. ಇವುಗಳನ್ನ ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ದೊರೆತಂತ ಉಪ ಉತ್ಪನ್ನಗಳನ್ನೇ ಬಳಸಿ ತಯಾರಿಸ್ತೀವಿ. ಅದರಲ್ಲಿ ಇವತ್ತೇನ್ ಮಾಡೋಣ ಅಂದ್ರೆ ಚಲುವೆ ಪುಡಿಯ ಬಗ್ಗೆ ಒಂದು ಅಭ್ಯಾಸ ಮಾಡಿ ಮುಗಿದು ನೆಕ್ಸ್ಟ್ ಕ್ಲಾಸ್ ಹೇಳ್ತೀವಿ. ಚಲುವೆ ಪುಡಿ, ಹೌದಾ? ಚಲುವೆ ಪುಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಚಲುವೆ ಪುಡಿಯ ಸೂತ್ರ ಏನು? ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಈಗ ಕ್ಲೋರ್ ಆಲ್ಕಲಿ ವಿಧಾನದಲ್ಲಿ ನಮ್ಗೇನು ಕ್ಲೋರಿನ್ ಅನಿಲ ಸಿಕ್ಕಿತ್ತಲ್ಲ, ಆ ಕ್ಲೋರಿನ್ ಅನಿಲವನ್ನ ಶುಷ್ಕ ಸುಟ್ಟ ಸುಣ್ಣ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದರೊಂದಿಗೆ ವರ್ತಿಸೋ ಹಾಗೆ ಮಾಡಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನು ಪಡಿತೀವಿ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅನ್ನು ಏನ್ ಮಾಡ್ತೀವಿ ಅಂದ್ರೆ ಪಡಿತೀವಿ. ನೋಡ್ರಿ, ಅದ್ರ ಉಪ ಉತ್ಪನ್ನವನ್ನೇ ಬಳಸಿ, ಕ್ಲೋರ್ ಆಲ್ಕಲಿ ವಿಧಾನದ ಉಪ ಉತ್ಪನ್ನವನ್ನೇ ಬಳಸಿ ಏನ್ ಮಾಡಿದ್ವಿ ಅಂದ್ರೆ ಚಲುವೆ ಪುಡಿ, ಬ್ಲೀಚಿಂಗ್ ಪೌಡರ್. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂದ್ರೆ ಏನು? ಬ್ಲೀಚಿಂಗ್ ಪೌಡರ್. ಚಲುವೆ ಪುಡಿಯನ್ನು ಏನ್ ಮಾಡ್ತೀವಿ ಅಂದ್ರೆ ತಯಾರಿಸ್ತೀವಿ. ಹೌದಾ? ಇದು ಹೇಳೋದು ಎಷ್ಟು ಈಸಿ ಐತಲ್ಲ,
ತಯಾರಿಸೋದು ನಮ್ಮಿಂದ ಅಷ್ಟು ಕಷ್ಟ ಐತಿ. ಇದನ್ನು ಪ್ರಯೋಗಶಾಲೆಯಲ್ಲೇ ಅತ್ಯಂತ ಕಂಡೀಷನ್ಸ್ ಅಂತ ಹೇಳಿದಿನಿಲ್ಲ, ಟೆಂಪ್ರೇಚರು, ಪ್ರೆಷರು, ಇಂಥ ಕಂಡೀಷನ್ಸ್ಗಳಲ್ಲೇ ಏನು ಮಾಡ್ಬೋದು ಅಂದರೆ ಶುಷ್ಕ ಸುಟ್ಟ ಸುಣ್ಣವನ್ನು ಕ್ಲೋರಿನ್ನೊಂದಿಗೆ ವರ್ತಿಸೋ ಹಾಗೆ ಕ್ಲೋರಿನಿಂದ ಉಂಟಾದಂಥ ಅನಿಲ ಏನಿರ್ತಲ್ಲ ಅದನ್ನು ಹಾಯಿಸೋ ಮೂಲಕ ನಾವೇನು ಮಾಡ್ಬೋದು ಅಂದರೆ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ನ ತಯಾರಿಸ್ಬೋದು. ಇನ್ನು ಚಲುವೆ ಪುಡಿಯ ಉಪಯೋಗಗಳು ಯಾವುದ್ರದ್ದು? ಚಲುವೆ ಪುಡಿಯ ಉಪಯೋಗಗಳು ಏನೇನು ಬರ್ತಾವೆ? ಚಲುವೆ ಪುಡಿಯ ಉಪಯೋಗಗಳು ಮುಖ್ಯವಾಗಿ ಚಲುವೆ ಪುಡಿಯ ಉಪಯೋಗಗಳು ಬಿಳುಪನ್ನು ಕೊಡ್ಲಿಕ್ಕೆ, ಎಲ್ಲೆಲ್ಲಿ ಬಿಳುಪನ್ನು ಕೊಡ್ಲಿಕ್ಕೆ ಚಲುವೆ ಪುಡಿಯನ್ನು ಬಳಸ್ತೀವಿ. ಚಲುವೆ ಪುಡಿ ಬಳಕೆ ಆಗೋದೇ ಮುಖ್ಯವಾಗಿ ಬಿಳುಪುಗಳನ್ನ ಕೊಡ್ಲಿಕ್ಕೆ. ಹಾಗಾದ್ರೆ ಚಲುವೆ ಪುಡಿ ಎಲ್ಲೆಲ್ಲಿ ಬಿಳುಪು ಕೊಡ್ಲಿಕ್ಕೆ ಬಳಕೆ? ಫಾರ್ ಎಕ್ಸಾಂಪಲ್, ಹತ್ತಿ ಬಟ್ಟೆಗಳನ್ನು ತಯಾರಿಸಿರ್ತೀವಿ. ಹತ್ತಿ ಬಟ್ಟೆಗಳಿಗೆ ಬಣ್ಣ ಕೊಡಬೇಕಾದ್ರೆ ಅವು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬಹುದು. ಅವುಗಳಿಗೆ ಕಾರ್ಖಾನೆಗಳಲ್ಲಿ ಹತ್ತಿ ಬಟ್ಟೆಗಳಿಗೆ ಬಣ್ಣ ಕೊಡ್ಲಿಕ್ಕೆ, ಬಿಳುಪನ್ನು ಕೊಡ್ಲಿಕ್ಕೆ ಚಲುವೆ ಪುಡಿಯನ್ನು ಬಳಸ್ತಾರ. ಫಾರ್ ಎಕ್ಸಾಂಪಲ್, ನೀವು ಹಳೆ ಅರಿವಿಗಳನ್ನ ಲಾಂಡ್ರಿ ಕೊಟ್ಟಿದ್ದೀರಾ, ಇಸ್ತ್ರಿಯನ್ನು ಕೊಟ್ಟಿದ್ದೀರಾ, ಅವನು ಅದಕ್ಕೆ ಬಿಳುಪನ್ನು ಕೊಡ್ಲಿಕ್ಕೆ ಏನ್ ಬಳಸ್ತಾನ? ಚಲುವೆ ಪುಡಿಯನ್ನ ಬಳಸ್ತಾನ. ಫಾರ್ ಎಕ್ಸಾಂಪಲ್, ಕಾಗದ ಕಟ್ಟಿಗೆ ಕಂದು ಬಣ್ಣದಿದೆ, ಆ ಕಂದು ಬಣ್ಣದ ಕಟ್ಟಿಗೆಯಿಂದ ಕಾಗದವನ್ನು, ಬಿಳುಪಾದ ಕಾಗದವನ್ನು ತಯಾರಿಸ್ತೀವಿ. ಹಾಗಾದ್ರೆ ಆ ಕಟ್ಟಿಗೆಯಿಂದ ಕಾಗದಕ್ಕೆ ಬಿಳುಪಾದ ಬಣ್ಣವನ್ನು ಕೊಡ್ಲಿಕ್ಕೆ ನಾವೇನ್ ಬಳಸ್ತೀವಿ? ಚಲುವೆ ಪುಡಿಯನ್ನ ಬಳಸ್ತೀವಿ. ಆಮೇಲೆ ಲಾಂಡ್ರಿ ಒಂದು ಹೇಳಿದೆ, ಅಗಸ ಕೂಡ ಬಿಳುಪನ್ನ ಕೊಡ್ಲಿಕ್ಕೆ ಏನ್ ಮಾಡ್ತಾನ? ಚಲುವೆ ಪುಡಿಯನ್ನು ಬಳಸ್ತಾನ. ಇನ್ನ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣ ಕ್ರಿಯೆಯನ್ನು ನಡೆಸಲಿಕ್ಕೆ ಉತ್ಕರ್ಷಣಕಾರಿಯಾಗಿ ಯಾವ ವಸ್ತು ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನು? ಆಮ್ಲಜನಕವನ್ನು ಸೇರಿಸೋ ಕ್ರಿಯೆ, ಹೌದಾ? ಕ್ರಿಯೆಯನ್ನು ನಡೆಸ್ತದ, ಅದನ್ನು ಉತ್ಕರ್ಷಣಕಾರಿ ಅಂತ ಕರೀತಾರೆ. ಚಲುವೆ ಪುಡಿ ಒಂದು ಉತ್ತಮ ಉತ್ಕರ್ಷಣಕಾರಿ. ಯಾಕ? ಆಕ್ಸಿಜನ್ ಒಂದು. ಚಲುವೆ ಪುಡಿ ಒಂದು ಉತ್ತಮ ಉತ್ಕರ್ಷಣಕಾರಿ. ಎಲ್ಲಿ? ರಾಸಾಯನಿಕ ಕಾರ್ಖಾನೆಗಳಲ್ಲಿ. ಅಷ್ಟೇ ಅಲ್ಲ, ಕುಡಿಯುವ ನೀರನ್ನು ಶುದ್ಧಗೊಳಿಸ್ಲಿಕ್ಕೆ ಕ್ಲೋರಿನ್ ಅನಿಲವನ್ನು ಹಾಯಿಸಿ ಅದರಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನೇನೋ ಕೊಂದ್ವಿ, ಆದ್ರೆ ಚಲುವೆ ಪುಡಿಯನ್ನು ಬಳಸಿ, ಹೌದಾ, ಏನ್ ಮಾಡ್ತೀವಿ ಅಂದ್ರೆ ಉತ್ಕರ್ಷಣ ಕ್ರಿಯೆ ಇರ್ತದಲ್ಲ, ಅದು ಏನ್ ಮಾಡ್ತದೆ? ಕೆಲವು ಲವಣಗಳನ್ನ, ಕೆಲವು ಆಮ್ಲಗಳನ್ನ, ಫ್ಲೋರೈಡ್, ಸಲ್ಫೈಡ್ ಅಂತ ಏನಿರ್ತಲ್ಲ, ಇಂಥ ಕೆಲವು ವಸ್ತುಗಳನ್ನ ತಟಸ್ಥೀಕರಣಗೊಳಿಸ್ಲಿಕ್ಕೆ, ಕುಡಿಯುವ ನೀರನ್ನು ಶುದ್ಧಗೊಳಿಸ್ಲಿಕ್ಕೆ ಚಲುವೆ ಪುಡಿ ಏನಾಗ್ತದಂದ್ರೆ ಬಳಕೆ. ಚಲುವೆ ಪುಡಿ ಏನಾಗ್ತದ? ಬಳಕೆ. ಹೌದಾ? ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಡುಗೆ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್ ಮತ್ತು ಜಿಪ್ಸಮ್, ಇವುಗಳನ್ನ ತಯಾರಿಸ್ತೀವಿ ಹೆಂಗೆ, ಆಮೇಲೆ ಅವುಗಳ ಉಪಯೋಗಗಳೇನು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ. ಇಲ್ಲಿವರೆಗೂ ಹೇಳಿದಂಥ ಕ್ಲಾಸಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಇಲ್ಲಿವರೆಗೂ ಹೇಳಿದಂಥ ಕ್ಲಾಸಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಆಮೇಲೆ ಇವತ್ತಿನ ಹೋಮ್ವರ್ಕ್ ಏನಪ್ಪಾ ಅಂದರೆ ಕ್ಲೋರ್ ಆಲ್ಕಲಿ ವಿಧಾನದ ಚಿತ್ರ ತೆಗೆದು ಕಳಿಸ್ಬೇಕು. ಹೈಡ್ರೋಜನ್ ಉಪಯೋಗಗಳು, ಕ್ಲೋರಿನ್ ಉಪಯೋಗಗಳು, ಸೋಡಿಯಂ ಹೈಡ್ರಾಕ್ಸೈಡ್ ಉಪಯೋಗಗಳು, ಆಮೇಲೆ ಚಲುವೆ ಪುಡಿಯ ತಯಾರಿಕೆ ಮತ್ತು ಉಪಯೋಗಗಳು. ಚಲುವೆ ಪುಡಿ ತಯಾರಿಕೆ ಮತ್ತು ಉಪಯೋಗಗಳು ಇವತ್ತನ್ನೆಲ್ಲ ಏನು ಮಾಡ್ಬೇಕಂದ್ರೆ ಬರೆದು ಕಳಿಸ್ಬೇಕು. ಆಮೇಲೆ ನಿಮಗೆ ಕ್ಲೋರ್ ಆಲ್ಕಲಿ ವಿಧಾನದ ರಾಸಾಯನಿಕ ಸಮೀಕರಣ ಹೇಳಿದ್ನಲ್ಲ, ಹೇಳಿಲ್ಲ ಅಂದ್ರೂ ನೋಡ್ರಿ, ಸೋಡಿಯಂ ಕ್ಲೋರೈಡ್ ಅನ್ನು ಎಲ್ಲಿ ತಗೊಂಡ್ವಿ? ಕ್ಲೋರ್ ಆಲ್ಕಲಿ ವಿಧಾನದ ಟ್ಯಾಂಕಲ್ಲಿ ತಗೊಂಡ್ವಿ. ಕ್ಲೋರ್ ಆಲ್ಕಲಿ ವಿಧಾನದ ಟ್ಯಾಂಕ್ನಲ್ಲಿ ಏನು ಮಾಡಿದ್ವಿ? ತೆಗೆದುಕೊಂಡ್ವಿ, ಹೌದಾ? ಅದು ದ್ರಾವಣ ರೂಪದಲ್ಲಿ ಇತ್ತು. ದ್ರಾವಣ ರೂಪದಲ್ಲಿ ಅಂದ್ರೆ ಅದ್ರಲ್ಲಿ ನೀರಿತ್ತು. ಆಮೇಲೆ ವಿದ್ಯುತ್ತನ್ನು ಹರಿಸಿದ್ವಿ. ವಿದ್ಯುತ್ ದ್ವಿಭಜನೆ ಕ್ರಿಯೆಗಳಿಗೆ ಒಳಪಡಿಸ್ವಿ. ನಮ್ಗೆ ಉಪ ಉತ್ಪನ್ನವಾಗಿ ಏನು ಸಿಕ್ತು? ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅನಿಲ, ಹೈಡ್ರೋಜನ್ ಅನಿಲ. ಕೆಲವು ಸಲ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಕ್ಲೋರ್ ಆಲ್ಕಲಿ ವಿಧಾನದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳ್ತಾನೆ ವಿದ್ಯುತ್ ವಿಭಜನೆ ಮೂಲಕ. ದ್ರೈಣ ದ್ರಾವಣ ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್ ಮತ್ತು ನೀರಿನ ದ್ರಾವಣವನ್ನೇ ದ್ರೈಣ ದ್ರಾವಣ ಅಂತ ಕರಿತೀವಿ. ಅದರ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ನಮ್ಗೆ ಏನು ಸಿಕ್ತು? ಉಪ ಉತ್ಪನ್ನವಾಗಿ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಮತ್ತು ಹೈಡ್ರೋಜನ್. ಇವುಗಳ ಉಪಯೋಗಗಳು ಎಲ್ಲೆಲ್ಲಿ ಯಾವ್ಯಾವ ಸಿಕ್ಕು. ಆಮೇಲೆ ಕ್ಲೋರಿನ್ ಯಾಕೆ ಆನೋಡ್ ಕಡೆನೇ ಸಿಕ್ತು, ಹೌದಾ? ಆಮೇಲೆ ಹೈಡ್ರೋಜನ್ ಯಾಕೆ ಕ್ಯಾಥೋಡ್ ಕಡೆನೇ ಸಿಕ್ತು. ಹೈಡ್ರೋಜನ್ ಅಯಾನ್ ಧನಾವೇಶವನ್ನು ಹೊಂದಿದೆ, ಕ್ಲೋರಿನ್ ಅಯಾನ್ ಋಣಾವೇಶವನ್ನು ಹೊಂದಿದೆ ಅನ್ನೋದನ್ನೇ ಹೇಳಿದ್ವಿ. ಇದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಡೌಟ್ಸ್ ಇಲ್ಲ ಅಂದ್ರೆ ಸೆಷನ್ ಕ್ಲೋಸ್ ಮಾಡೋಣ. ಇದನ್ನ ಬಿಟ್ಟು ಏನಾದರೂ ಡೌಟ್? ಹಾ ಹೇಳಪ್ಪ. ಇನ್ನೊಂದ್ಸಲ ಹೇಳ್ರಿ ಸರ್. ಈಗ ಹೋಮ್ವರ್ಕ್ ರೀ.
ಹೋಮ್ವರ್ಕ್ ಕ್ಲೋರ್ ಅಲ್ಕಲಿ ವಿಧಾನದ